ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಅದರ ಪ್ರಮುಖ ಪರಿಕಲ್ಪನೆಗಳ ಅರ್ಥವನ್ನ, ವಿಕಾಸದ ಸಾರ್ವತ್ರಿಕ ತತ್ವಗಳನ್ನ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು ಇವುಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. ಮತ್ತು ಕಳೆದ ಅವಧಿಯಲ್ಲಿ ವಿಕಾಸದ ಹಂತಗಳು ಮತ್ತು ಪ್ರಮುಖ ಲಕ್ಷಣಗಳ ಕುರಿತು ಅಭ್ಯಾಸ ಮಾಡ್ಲಿಕ್ಕೆ ನಾವು ಶುರು ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ ನಾವು ಪೂರ್ವ ಬಾಲ್ಯಾವಸ್ಥೆಯ ಮಕ್ಕಳ ಒಂದು ವಿಕಾಸ ಯಾವ ರೀತಿ ಆಗ್ತದೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ 2ನೇ ಒಂದು ಕಾನ್ಸೆಪ್ಟ್ ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳ ಒಂದು ವಿಕಾಸ ಮತ್ತು ಬೆಳವಣಿಗೆ ಯಾವ ರೀತಿ ಆಗ್ತದೆ ಅನ್ನೋದು ನೋಡೋದದ. ಸೊ ಉತ್ತರ ಬಾಲ್ಯಾವಸ್ಥೆ ಅಂತಂದ್ರ 6ರಿಂದ 12 ವಯಸ್ಸು ಇರುವಂತ ಮಕ್ಕಳ ಒಂದು ಬೆಳವಣಿಗೆ ವಿಕಾಸ ಅಂತಂದಾಗ. ಓಕೆ, ಸೊ ಈ ಒಂದು ಉತ್ತರ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಅವರ ದೈಹಿಕ ವಿಕಾಸ ಯಾವ ರೀತಿ ಆಗ್ತದ ಅಂದ್ರೆ 6ರಿಂದ 12 ವಯಸ್ಸಿನ ಮಕ್ಕಳ ದೈಹಿಕ ವಿಕಾಸ ಯಾವ ರೀತಿ ಆಗ್ತದ, ಮಾನಸಿಕ ವಿಕಾಸ, ಇಲ್ಲಿ ಮಾನಸಿಕ ಅಂತ ಹೇಳಿ ಶಬ್ದ ಬಳಸಿದ ನಾನು ಕಳೆದ ಅವಧಿಯಲ್ಲಿ ಪೂರ್ವ ಬಾಲ್ಯಾವಸ್ಥೆ ಅಭ್ಯಾಸ ಮಾಡ್ಬೇಕಾದ್ರೆ ಜ್ಞಾನಾತ್ಮಕ ಅಂತ ಬಳಸಿದ್ನು. ಸೊ ಜ್ಞಾನಾತ್ಮಕ ಅಂದ್ರೂ ಒಂದೇ, ಮಾನಸಿಕ ಅಂದ್ರೂ ಒಂದೇ ಮತ್ತು ಬೌದ್ಧಿಕ ತಂದ್ರೂ ಕೂಡ ಒಂದೇ. ಆಮೇಲೆ 3ನೇ ಅಂಶ ಸಾಮಾಜಿಕ ವಿಕಾಸ ಮತ್ತು ಸಂವೇಗಾತ್ಮಕ ವಿಕಾಸ. 4ನೇದು ಸಂವೇಗಾತ್ಮಕ ವಿಕಾಸಕ್ಕೆ ಭಾವನಾತ್ಮಕ ವಿಕಾಸ ಅಂತ ಕೂಡ ಕರೀತಾರೆ. ಮತ್ತು 5ನೇದು ನೈತಿಕ ವಿಕಾಸ. ಇಲ್ಲಿ ವಿಕಾಸ 2 ಸಲ ಆಗಿದೆ. ಸೊ ನೈತಿಕ ವಿಕಾಸ ಈ ಅಂಶಗಳ ಕುರಿತು ನಾವು ಇವತ್ತು ಅಭ್ಯಾಸ ಮಾಡೋಣ. ಸೊ ಮೊದಲನೇದಾಗಿ ಇದರ ಕುರಿತು ಉತ್ತರ ಬಾಲ್ಯಾವಸ್ಥೆಯ ಕುರಿತು ನಾವು ಪೀಠಿಕಾ ರೂಪದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ನಾವು ತಿಳ್ಕೊಳ್ಳೋದ. ಮೊದಲನೇದಾಗಿ ಉತ್ತರ ಬಾಲ್ಯಾವಸ್ಥೆ ಅಂತ ಏನದಲ್ಲ, ಇದು ವಾಸ್ತವದ ಅರಿವು ಮತ್ತು ಕೂಟ ಯುಗದ ಆರಂಭ ಅಂತ ಹೇಳಿ ನಾವು ಇದಕ್ಕೆ ಕರಿತೀವಿ. ಲೆಟರ್ ಚೈಲ್ಡ್ಹುಡ್ ರಿಯಾಲಿಟಿ ಮತ್ತು ದ ಗ್ಯಾಂಗ್ ಏಜ್ ಅಂತ ಹೇಳಿ ಇದನ್ನ ಕರೀತಾರ. ಯಾಕೆ ಕರೀತಾರತ್ತಂದ್ರ ಮಾನವನ ವಿಕಾಸದ ಎಲ್ಲಾ ಹಂತಗಳೇನದವಲ್ಲ, ಪ್ರಮುಖ ಬೆಳವಣಿಗೆ ಹಂತಗಳೇನದವಲ್ಲ, ಅದರಲ್ಲಿ ಈ ಹಂತ ಏನದಲ್ಲ ಇದು ಬಹಳಷ್ಟ ಪ್ರಮುಖವಾದದ್ದದ. ಇದಕ್ಕೆ ಕಾರಣ ಏನಂತಂದ್ರ ಇಲ್ಲಿ ಮಕ್ಕಳು ಅವಲಂಬನೆಯಿಂದ ಸ್ವಾವಲಂಬನೆಯೆಡೆಗೆ ಸಾಗುವ ಸೇತುವೆಯಾಗಿ ಇದು ಕೆಲಸ ಮಾಡ್ತದ. ಇದಕ್ಕಿಂತ ಪೂರ್ವದಲ್ಲಿ ಅದು ಮನಿ ಮ್ಯಾಗ ಬಹಳ ಡಿಪೆಂಡ್ ಇತ್ತು. ಮನೆಯವ್ರ ಮ್ಯಾಗ ಡಿಪೆಂಡ್ ಇತ್ತು ಅಂದ್ರೆ ಮನೆಯವ್ರ ಮೇಲೆ ಬಹಳ ಡಿಪೆಂಡ್ ಇತ್ತು. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವ್ರ ಮ್ಯಾಗೆಲ್ಲ ಡಿಪೆಂಡ್ ಇರ್ತಿತ್ತು. ಈಗ ಅದೇನಾಗ್ಯದ ಹೇಳ್ರಿ, ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಸ್ವಾವಲಂಬನೆ ಕಡೆಗೆ ಸಾಗ್ಯದ. ತಾನ ತಯಾರಾಗಿ ಸ್ಕೂಲಿಗೆ ಹೋಗೋದು, ಸ್ಕೂಲ್ ಮಕ್ಕಳ ಜೊತೆಗೆ ಬೆರೆಯೋದು, ಇದೆಲ್ಲಾನು ಕೂಡ ಕಲಿತಾ ಇದೆ. ಅದಕ್ಕ ಈ ಹಂತ ಪ್ರಮುಖ ಘಟ್ಟ ಅಂತ ಹೇಳ್ತೀವಿ. ಇದನ್ನ ಬಿಟ್ಟು ಈ ಹಂತದಲ್ಲಿ ಏನಾಗ್ತದೆ ಅಂದ್ರೆ ಮಗುವಿನ ಮೆದುಳು ಶೀಘ್ರಗತಿಯಲ್ಲಿ ಬೆಳವಣಿಗೆ ಹೊಂದದ. ಬಹಳಷ್ಟು ವಿಷಯಗಳ ಕುರಿತು ಜ್ಞಾನವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಶುರು ಮಾಡ್ತದ. ಹೊಸ ಸ್ನೇಹಿತರ ಪ್ರಪಂಚ ಅದಕ್ಕೆ ತೆರೆದುಕೊಂಡ್ ಬಿಡ್ತದ. ಹೀಗಾಗಿ ಮೊದಲೆಷ್ಟು ಡಿಪೆಂಡೆನ್ಸಿ ಇತ್ತಲ್ಲ, ಅಷ್ಟು ಇಂಡಿಪೆಂಡೆಂಟ್ ಆಗುವಂತ ಪ್ರಯತ್ನದಲ್ಲಿ ಮಗು ಈ ಹಂತದಲ್ಲಿ ತೊಡಗ್ತದ. ಮುಂದುವರೆದ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಈ ಹಂತವನ್ನ ಶಾಲಾ ಹಂತ ಅಂತ ಹೇಳಿ ಕರಿತೇವೆ. ಮೊದಲನೇದ ಪೂರ್ವ ಬಾಲ್ಯಾವಸ್ಥೆನ ಶಾಲಾ ಪೂರ್ವ ಹಂತ ಅಂತ ಹೇಳಿ ಕರಿತಿದ್ರು. ಇದನ್ನ ಪ್ರಾಥಮಿಕ ಶಾಲಾ ಹಂತ ಅಂತ ಹೇಳಿ ಕೂಡ ಕರಿತೀವಿ. ಈ ಅವಧಿ ಅಂದ್ರೆ ಈ ವಯಸ್ಸಿನ ಅವಧಿ ಇದೆಲ್ಲ, ಇಲ್ಲಿ ಅವಧಿ ಅಂತದ ಒಂದ್ ಪಾಯಿಂಟ್ ಇದನ್ನ ನೋಡ್ಕೊಳ್ರಿ. ಉತ್ತರ ಬಾಲ್ಯಾವಸ್ಥೆ ಮಕ್ಕಳ ಅವಧಿ ಎಷ್ಟು ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, 6ರಿಂದ 12 ವರ್ಷ. ಇಲ್ಲಿ ಪುಸ್ತಕದಾಗ ಹೆಂಗ್ ಕೊಟ್ಟಿರ್ತಾರಂದ್ರ 6ನೇ ವಯಸ್ಸಿನಿಂದ ಲೈಂಗಿಕ ಪರಿಪಕ್ವತೆ ಪಡೆಯುವವರೆಗೆ ಅಂತ ಹೇಳಿ ಕೊಟ್ಟಿರ್ತಾರೆ. ಲೈಂಗಿಕ ಪರಿಪಕ್ವತೆ ಪಡೆಯುವ ವಯಸ್ಸೇನದಲ್ಲ ಅದು 12, 13 ಈ ಏಜ್ಗೆ ಇರ್ತದೆ. ಸೊ ಪರಿಪಕ್ವತೆ ಸ್ಟಾರ್ಟ್ ಆಗ್ತದಲ್ಲ ಅದು 11, 12 ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಆ ಅವಧಿ ತನಕ ಈ ಒಂದು ಮಕ್ಕಳೇನಿದಾರಲ್ಲ ಅವರನ್ನ ಉತ್ತರ ಬಾಲ್ಯಾವಸ್ಥೆ ಮಕ್ಕಳು ಅಂತ ಹೇಳಿ ಕರೀತಾರೆ. ಇಲ್ಲಿ ಪ್ರಮುಖವಾದಂತ ಬದಲಾವಣೆ ಏನಾಗ್ತದೆ ಅಂದ್ರೆ ಮನೆಯಿಂದ ಶಾಲೆಯೆಡೆಗೆ ಸಾಗುವ ಹಂತ. ಇದು 2ನೇ ಅಂಶ ತಾವು ನೆನ್ಪಿಟ್ಕೊಳ್ಬೇಕು. ಏನಂತಂದ್ರೆ ಮನೆಯಿಂದ ಶಾಲೆಗೆ ಹೋಗುವಂತ. ಇಲ್ಲಿ ಪೂರ್ವ ಬಾಲ್ಯಾವಸ್ಥೆ ಅಂತ ಅದ. ಪೂರ್ವ ಬಾಲ್ಯಾವಸ್ಥೆದಾಗ ಏನದ ಇಂಪಾರ್ಟೆಂಟ್ ಇದೆ, ಮನೆ ಅದ. ಆಮೇಲೆ ಈ ಹಂತದಾಗ ಏನ್ ಮಾಡ್ತಾ ಅಂದ್ರೆ ಮಗು ಅಲ್ಲಿಂದ ಇಲ್ಲಿ ಉತ್ತರ ಬಾಲ್ಯಾವಸ್ಥೆ ಅಂತದ ಶಾಲೆಗೆ ಹೋಗುತ್ತಾ. ಸೊ ಹಿಂಗ್ ಶಾಲೆಗೆ ಹೋಗುವಂತ ಹಂತದ, ಅದಕ್ಕೆ ಪ್ರಾಥಮಿಕ ಶಾಲಾ ಹಂತ ಅಂತ ಹೇಳಿ ಕರೀತಾರ. ಆಮೇಲೆ ಇಲ್ಲಿ ಶಾಲಾ ಸಿದ್ಧತೆ ಹಂತ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಮಗು ಸಾಕಷ್ಟು ಪದ ಸಂಪತ್ತನ್ನು ಹೊಂದಿರ್ತಾನೆ. ಈ ಟೈಮ್ದಾಗ ಪದ ಸಂಪತ್ತನ್ನು ಹೊಂದಿರ್ತಾನೆ. ಔಪಚಾರಿಕವಾಗಿ ವಿಷಯಗಳನ್ನ ಕಲೀಲಿಕ್ಕೆ ಆತ ಸಮರ್ಥನಾಗಿರ್ತಾನ. ಈ ವಿಷಯಗಳು ತಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೇಕು. ಇವೆಲ್ಲ ಚೇಂಜಸ್ ಪೂರ್ವ ಬಾಲ್ಯಾವಸ್ಥೆಯಿಂದ ಉತ್ತರ ಬಾಲ್ಯಾವಸ್ಥೆಗೆ ಆಗುವಂತ ಬದಲಾವಣೆಗಳು ತಂದಂಗೆ. ಇನ್ನು ಬೆಳವಣಿಗೆಯ ವೇಗ ಹೆಂಗಿರ್ತದಂದ್ರೆ ಇಲ್ಲಿ ದೈಹಿಕ ವಿಕಾಸ ನಿಧಾನ ಮತ್ತು ಏಕರೂಪವಾಗಿ ಸಾಗುತ್ತದೆ. ಲೈಂಗಿಕ ಪರಿಪಕ್ವತೆ ಶುರು ಆದ ಕೂಡಲೇ ಅದು ದಿಢೀರ್ನೆ ಹೆಚ್ಚಾಗ್ಬಿಡ್ತದೆ. ಆಯ್ತಾ, ಇದು ಮತ್ ಮುಂದ್ ಬರ್ತದ. ಅವಾಗ ನಾನು ನಿಮಗೆ ಈ ಪಾಯಿಂಟ್ ಅನ್ನ ಕವರ್ ಮಾಡ್ತೀನಿ. ಇನ್ನ ಒಂದೊಂದು ಅಂಶವನ್ನ ನಾವು ಈಗ ನೋಡ್ಕೊಂತ ಹೋಗೋಣ. ಮೊದಲನೇದು ಯಾವ್ದು ಹೇಳ್ರಿ, ದೈಹಿಕ ಬದಲಾವಣೆ. ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳ ದೈಹಿಕ ಬದಲಾವಣೆ ಏನೇನಾಗ್ತದೆ, ದೈಹಿಕ ವಿಕಾಸ ಯಾವ ರೀತಿ ಆಗ್ತದೆ ಅನ್ನೋದು ನೋಡೋಣ. ಮೊದಲು ಇಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳೋದಂದ್ರೆ ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳ ಎತ್ತರ ಯಾವ ರೀತಿ ಆಗ್ತದೆ, ತೂಕ ಎಷ್ಟು ಹೆಚ್ಚಾಗ್ತದೆ ಮತ್ತು ಹೆಣ್ಣು ಮಕ್ಕಳಲ್ಲಿ ಪ್ರಮುಖವಾಗಿ ಏನೇನು ಬದಲಾವಣೆಗಳಾಗ್ತವ, ಈ ಅಂಶನ ನಾವು ತಿಳ್ಕೊಳ್ಳೋದ. ಸೊ ಮೊದಲನೇದು ಇಲ್ಲಿ ನೋಡ್ರಿ, ಮೊದಲನೇದು ಎತ್ತರದಲ್ಲಿ ಇಲ್ಲಿ
ಮೊದಲ ಪೂರ್ವ ಬಾಲ್ಯಾವಸ್ಥೆಯ ಮಕ್ಕಳದ ಅಭ್ಯಾಸ ಮಾಡಿದಾಗ ನಾವ ಬಾಯ್ಸ್ ಮತ್ತು ಗರ್ಲ್ಸ್ ಅನ್ನ ಸೇಮ್ ಇಷ್ಟ 3 ಅಂಗುಲದಷ್ಟು ಅವ್ರ ಹೈಟ್ ಆಗ್ತಿದ್ರು ಅಂತ ಹೇಳಿದೆವು. ಉತ್ತರ ಬಾಲ್ಯಾವಸ್ಥೆಗೆ ಬಂದ್ರೆ ಸ್ವಲ್ಪ ನಿಖರತೆ ಚೇಂಜ್ ಆಗ್ತದೆ. ಇಲ್ಲಿ ಉತ್ತರ ಬಾಲ್ಯಾವಸ್ಥೆದಾಗ ಬಾಯ್ಸ್ ಏನಿರ್ತಾರಲ್ಲ, ಹುಡುಗರ ಹೈಟ್ ಏನದಲ್ಲ ಅದು ಸಾಮಾನ್ಯವಾಗಿ 57.5 ಅಂಗುಲಗಳಷ್ಟು ಇರ್ತದ. ಆಯ್ತಾ? ಇಷ್ಟು ಅವ್ರ ಹೈಟ್ ಆಗ್ತದ. ವಾರ್ಷಿಕವಾಗಿ ಅವ್ರ ಒಂದ್ 2 ರಿಂದ 3 ಅಂಗುಲಗಳಷ್ಟ ಎತ್ತರ ಹೆಚ್ಚಾಗ್ತದ. ಅಂದ್ರೆ ಇಂಚ ಹೆಚ್ಚಾಗ್ತದ. ಮತ್ತ ತೂಕದಾಗ 2 ರಿಂದ 3 ಕಿಲೋ ಇಲ್ಲಿ ಹೆಚ್ಚಾಗ್ತದ. ಆಯ್ತಾ? ಆದ್ರೂನು ಕೂಡ ವಾರ್ಷಿಕವಾಗಿ ಇಷ್ಟ ಅಂತ ಹೇಳಿದ್ರೂ ಕೂಡ ಬಾಯ್ಸ್‌ದಾಗ ಏನೈತ್ಲೆ 57.5 ಇಷ್ಟ ಅಂಗುಲ ಟೋಟಲ್ ಇವ್ರ ಹೈಟ್ ಇರ್ತದ. ಹುಡುಗಿಯರ್ದ ಮಾತ್ರ 58 ಇರ್ತದ. ಅಂದ್ರೆ ಬಾಯ್ಸ್‌ಗಿಂತನೂ ಹುಡುಗಿಯರ್ ಇಲ್ಲಿ ಸ್ವಲ್ಪ ಎತ್ತರವಾಗಿ ಕಾಣ್ತಾರ ಈ ಏಜ್‌ನಾಗ. ಕೇವಲ ಈ ಏಜ್‌ನಾಗ ಯಾವ್ದು ಹೇಳ್ರಿ? 6 ರಿಂದ 12ನೇ ವಯಸ್ಸದ ಅವಧಿ ಒಳಗ ಸಮವಯಸ್ಕರು ಏನಿರ್ತಾರಲ್ಲ ಬಾಯ್ಸ್ ಮತ್ತು ಗರ್ಲ್ಸ್ ಅದ್ರಾಗ ಹುಡುಗಿಯರ ಸ್ವಲ್ಪ ಹೈಟ್ ಜಾಸ್ತಿ ಇರ್ತಾರ, ಹುಡುಗರು ಕಡಿಮೆ ಇರ್ತಾರ. 57.5 ಇದ್ರೆ ಇವ್ರು 58 ಇರ್ತಾರ ಗರ್ಲ್ಸ್. ಮತ್ತು ತೂಕದಾಗೂ ಕೂಡ ಡಿಫ್ರೆನ್ಸ್ ಇರ್ತದ. ತೂಕದಾಗ ಸರಾಸರಿ ಬಾಯ್ಸ್ ಏನದಾರಲ್ಲ ಹುಡುಗರ 39 ಕೆಜಿ ಇದ್ರ ಹುಡುಗಿಯರು 40.5 ಅಂದ್ರೆ 40.5 ಕೆಜಿ ಅವ್ರ ಗರ್ಲ್ಸ್ ಇರ್ತಾರ. ಇಲ್ಲಿ ಎರಡೂ ತರಾಗೂ ಕೂಡ ಹೈಟ್‌ದಾಗಾಯ್ತು ವೇಟ್‌ದಾಗಾಯ್ತು ಹುಡುಗಿಯರು ಹುಡುಗರಕ್ಕಿಂತ ಮುಂದೆ ಇರ್ತಾರ. ಅಂದ್ರೆ ಜಾಸ್ತಿ ಇರ್ತಾರ. ಇಲ್ಲಿ ಒಂದ್ ಗಮನಿಸಬೇಕಾದ ಅಂಶ ಅಂದ್ರ ಈ ಹಂತದ ಕೊನೆಯಲ್ಲಿ ಅಂದ್ರ 11 ಮತ್ತು 12ನೇ ವಯಸ್ಸು ಏನ್ ಬರ್ತದಲ್ಲ ಆ ವಯಸ್ಸಿಗೆ ಅಂದ್ರ ದೈಹಿಕ ಬೆಳವಣಿಗೆಯಲ್ಲಿ ಹುಡುಗಿಯರು ಹುಡುಗರಿಗಿಂತ ಮುಂದಿರ್ತಾರ. ತರಗತಿಯಲ್ಲಿ ಹುಡುಗಿಯರು ಹೆಚ್ಚು ಎತ್ತರವಾಗಿ ಕಾಣ್ತಾರ. ಒಂದು ಕ್ಲಾಸ್ ರೂಮ್‌ದಾಗ ಹೋದ್ರ ಬಾಯ್ಸ್ ಗರ್ಲ್ಸ್ ಇದ್ರ ಫಸ್ಟ್ ನಿಮ್ದು ಅಟ್ರಾಕ್ಷನ್ ಎಲ್ಲಿ ಹೋಗ್ತದ ಅಂದ್ರೆ ಗರ್ಲ್ಸ್ ಕಡೆ ಹೋಗ್ತದ. ರೀಸನ್ ಏನ್ ಹೇಳ್ರಿ? ರೀಸನ್ ಅವ್ರ ಹೈಟ್ ಆಗಿ ಹೆಚ್ಚ್ ಕಾಣೋದ್ರಿಂದ ಲಕ್ಷ ಎಲ್ಲ ಅವರ ಕಡೆಗೆ ಹೋಗ್ಬಿಡ್ತದ. ಬಾಯ್ಸ್ ಅಷ್ಟು ಹೈಟ್ ಇರಂಗಿಲ್ಲ. ಕೇವಲ ಇದು ಎಲ್ಲಿ ತನಕ ಹೇಳ್ರಿ? ಉತ್ತರ ಬಾಲ್ಯಾವಸ್ಥೆ ಅವಧಿ ಒಳಗೆ ಮಾತ್ರ ಇಂತ ದೈಹಿಕ ಬದಲಾವಣೆಗಳು ಕಂಡುಬರ್ತಾವ. ಈ 3 ಅಂಶಗಳನ್ನ ನೀವು ನೋಡ್ರಿ ದೈಹಿಕ ಬದಲಾವಣೆಗೆ. ಯಾವ ಹೇಳ್ರಿ? ಒಂದು ಎತ್ತರ, 2ನೇ ತೂಕ ಮತ್ತು 3ನೇದು ಹೆಣ್ಣು ಮಕ್ಕಳು ಗಂಡು ಮಕ್ಕಳಕ್ಕಿಂತ ಯಾವ ರೀತಿ ದೊಡ್ಡವರಾಗಿ ಕಾಣ್ತಾರ ಈ ಹಂತದಲ್ಲಿ ಅಂತ. ಓಕೆ. ಇದಾದ್ರೆ ಇನ್ನು ಮುಂದಿಂದು ಮುಖಕ್ಕೆ ಸಂಬಂಧಪಟ್ಟಂತೆ ಏನೇನ್ ಚೇಂಜ್ ಆಗ್ತಾವ ನೋಡ್ರಿ. ಅವೆಲ್ಲಾನು ಹೊರಗಿಂದ ಅಂಶಗಳಾದವು. ಓಕೆ. ಎತ್ತರ, ತೂಕ ಇವೆಲ್ಲಾನು ಬಾಹ್ಯ ಅಂಶಗಳಾದ್ರ ಇಲ್ಲಿ ಮುಖಚೇಹರೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಮುಖ ಬದಲಾವಣೆಗಳಾಗ್ತಾವ. ಅವು ಯಾವ ಅನ್ನೋದು ನೋಡ್ರಿ. ಇಲ್ಲಿ ಪೂರ್ವ ಬಾಲ್ಯಾವಸ್ಥೆದಾಗ ಏನ್ ಹಲ್ಲುಗಳು ಇರ್ತಾವಲ್ಲ ಅವು ಬಿದ್ದು 1 ಅಥವಾ 2 ಹಲ್ಲುಗಳು ಮಾತ್ರ ಕಾಣಿಸಿರ್ತಾವ. ಯಾವಾಗ? ಪೂರ್ವ ಬಾಲ್ಯಾವಸ್ಥೆದಾಗ. ಈ ಹಂತದಾಗ ಆ ಎಲ್ಲಾ ಹಲ್ಲುಗಳು ಬಿದ್ದು ಅದ ಸ್ಥಳದಾಗ ಈಗ ಏನಾಗಿದೆ ಹೇಳ್ರಿ? ಶಾಶ್ವತ ಹಲ್ಲುಗಳು ಬರುವುದರಿಂದ ಮಗುವಿನ ಮುಖದ ಆಕಾರ ಏನದಲ್ಲ ಅದು ಸಂಪೂರ್ಣವಾಗಿ ಬದಲಾಗ್ಬಿಡ್ತದ. ಆರಂಭದಾಗ ಇದು ಪೂರ್ವ ಬಾಲ್ಯಾವಸ್ಥೆಯ ಮುಖ ಅದ, ಮಗುವಿನ ಮುಖ ಅದ. ಮತ್ತೆ ಇದು ಉತ್ತರ ಬಾಲ್ಯಾವಸ್ಥೆಯ ಮುಖ ಅದ. ಏನೇನ್ ಚೇಂಜಸ್ ಆಗ್ತಾವ ಅನ್ನೋದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ. ಒಂದನೇದು ಹಣೆ ಚಪ್ಪಟ್ಟೆ ಆಗ್ತದ. ಅಂದ್ರ ಮೊದಲು ಹಣೆ ಇಲ್ಲಿ ಉಬ್ಬಿಂದ ಕಾಣ್ತದ. ಇಲ್ಲಿ ನೋಡ್ರಿ ಹಿಂಗ್ ಉಬ್ಬಿಂದ ಕಾಣ್ತದ. ಇಲ್ಲಿ ಬಂದ ಕೂಡ್ಲೆ ಅದ ಸ್ಲೋಪ್ ಕಡಿಮೆ ಆಗ್ತದ ಮತ್ತು ಚಪ್ಪಟ್ಟೆ ಆಕಾರವನ್ನು ಪಡಿತದ. ಒಂದನೇದಾಯ್ತಾ? ಎರಡನೇದು ಮೂಗು ನಿರ್ದಿಷ್ಟ ಆಕಾರ ಪಡೆದು ದೊಡ್ಡದಾಗುತ್ತದೆ. ಮೊದಲು ದುಂಡಾಗಿರ್ತದ ಮೂಗು. ಸಣ್ಣ ಮಕ್ಕಳ ಮೂಗ ದುಂಡಿರ್ತದ. ಇಲ್ಲಿ ಅದು ಉದ್ದ ಆಗ್ತದ. ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ. ಸ್ವಲ್ಪ ಅದು ಉದ್ದ ಆಗ್ತದ ಮತ್ತೆ ನಿರ್ದಿಷ್ಟವಾದ ಆಕಾರವನ್ನು ಪಡಿತದ. ಸಣ್ಣ ಮಕ್ಕಳನ್ನ ನೋಡಿದಾಗ ಎಲ್ಲಾ ಮಕ್ಕಳ ಮೂಗುಗಳು ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಅನಿಸ್ತಾವ. ದೊಡ್ಡವ್ರ ಮಾತ್ರ ಹಂಗಿಲ್ಲ. ಇಲ್ಲಿ ನಿರ್ದಿಷ್ಟ ಆಕಾರವನ್ನು ಪಡಿತದೆ. ಇದು ಎರಡನೇದು. ಮೂರನೇದು ಬಾಯಿ ಮತ್ತು ದವಡೆ ದೊಡ್ಡದಾಗುತ್ತವೆ ಮತ್ತು ಶಾಶ್ವತ ಹಲ್ಲುಗಳಿಗೆ ಜಾಗ ಮಾಡಿಕೊಡ್ತವೆ. ಶಾಶ್ವತ ಹಲ್ಲುಗಳು ಬರ್ತಿರ್ತಾವಲ್ಲ ಅದಕ್ಕೆ ಜಾಗ ಬೇಕಾಗಿರ್ತದ. ಅದಕ್ಕೆ ಅದು ಬಾಯಿ ಮತ್ತು ದವಡೆ ದೊಡ್ಡದಾಗ್ತದ. ಆಕಾರದಾಗ ದೊಡ್ಡದಾಗ್ತದ ಮತ್ತು ನಿರ್ದಿಷ್ಟ ರೂಪವನ್ನು ಇಲ್ಲಿಯೂ ಕೂಡ ಪಡಿತದೆ ಬಾಯಿ. ಓಕೆ. ಇನ್ನ ಕತ್ತು ಉದ್ದವಾಗುತ್ತದೆ ಮತ್ತು ಎದೆ ಅಗಲವಾಗುತ್ತದೆ. ಇಲ್ಲಿ ಇದೇನದಲ್ಲ ಚೆಸ್ಟ್ ಅದು ಹಿಗ್ತದ. ಆಮೇಲೆ ಕತ್ತು ಕೂಡ ಮೊದಲೇ ಕುಳ್ಳಿರ್ತಾರೆ. ಇಲ್ಲಿ ಹೆಚ್ಚು ಗ್ಯಾಪ್ ಇಲ್ಲ. ಬಟ್ ಇಲ್ಲಿ ನೋಡ್ರಿ ಗ್ಯಾಪ್ ಹೆಚ್ಚಾಗಿಬಿಟ್ಟದ. ಸೊ ಈ ಏಜ್ನಾಗ ಮುಖಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲಾನು ಚೇಂಜಸ್ ಆಗ್ತಾವ. ತುಟಿ ಎಲ್ಲ ತುಂಬಿ ಬರ್ತಾವ ಈ ಏಜ್ನಾಗ. ಸೊ ಇವು ಎಲ್ಲಾನು ಕೂಡ ಏನ್ ಹೇಳ್ರಿ ಈ ಒಂದ್ ಹಂತದಾಗ ಚೇಂಜಸ್ ಬರ್ತಾವ. ಇದರಿಂದ ಏನಾಗ್ತದೆ ಹೇಳ್ರಿ? ಮುಖದಾಗ ಬದಲಾವಣೆ ಆಗಿದ್ರಿಂದ ಮೊದಲು ಏನ್ ಸಣ್ಣ ಕೂಸುಗತೆ ಮಗುಗತೆ ಕಾಣ್ತಿತ್ತಲ್ಲ ಹುಡುಗ ಅಥವಾ ಹುಡುಗಿ ಅದು ಈಗ ವಯಸ್ಕರಂತೆ ಕಾಣಲು ಪ್ರಾರಂಭಿಸ್ತದ. ವಯಸ್ಕರ ಹಂಗ ಕಾಣಲಿಕ್ಕೆ ಆ ಸೇಪ್ ಏನ್ ಬೇಕಲ್ಲ ಅದ್ ಪಡ್ಕೊಳ್ತದೆ. ಇದು ಮುಖಕ್ಕೆ ಸಂಬಂಧಪಟ್ಟಂತ ಚೇಂಜಸ್ ಆದ್ರೆ ಇನ್ನು ಮುಂದುವರೆದ ಕೆಲವೊಂದಿಷ್ಟು ನಿಖರತೆ ಮತ್ತು ತಾಳ್ಮೆಯ ಗುಣಗಳನ್ನ ಅದು ಬೆಳೆಸ್ಕೊಳ್ತದ. ಅದಕ್ಕೆ ಕಾರಣ ಏನಂತಂದ್ರ ಈ ಹಂತದಾಗ ಗತಿಶೀಲ ಚಟುವಟಿಕೆಗಳು ಏನದವಲ್ಲ ಅವು ಸ್ವಲ್ಪ ಡಿಫ್ರೆಂಟ್ ಆಗ್ತಾವ. ಏನೇನಾಗ್ತಾವ?
ಪೂರ್ವ ಬಾಲ್ಯಾವಸ್ಥೆದಾಗೂ ಮಕ್ಕಳು ಸಾಕಷ್ಟು ಆಟ ಆಡಿರ್ತಾರೆ. ಬಟ್ ಇಲ್ಲಿ ಏನದಾವಲ್ಲ, ಇಲ್ಲಿ ಸ್ವಲ್ಪ ಆಟಗಳು ನಿರ್ದಿಷ್ಟತೆಯನ್ನು ಪಡಿತಾವ, ಸ್ಕಿಲ್ಡ್ ಇರ್ತಾವ. ಒಂದೇದು ಸೈಕಲ್ ಮತ್ತು ಸೈಕಲ್ ಸವಾರಿ ಮತ್ತು ಈಜುವುದನ್ನ ಇಲ್ಲಿ ಕಲಿತಾನ. ಹೆಚ್ಚ್ ಅದ್ರಾಗ ಟೈಮ್ ಯಾವ ಹೊಸ ವಿಷಯ ಕಲಿತಾವಲ್ಲ ಮಕ್ಕಳು ಈ ಹಂತದಲ್ಲಿ, ಅದರ ಹಿಂದೆ ಇರ್ತಾವ. ಸೈಕಲ್ ಓಡ್ಸಕ್ ಒಮ್ಮೆ ಕಲ್ತಾರಂದ್ರ ಸೈಕಲ್ ಮನೆಯೊಳಗೆ ಇಡಂಗ ಇಲ್ಲ. ಕಂಟಿನ್ಯೂಸ್ ನೀವು ಬೈದ್ ಅವ್ರನ್ನ ತಂದ್ ಇಡ್ಬೇಕು ಮನೆಯೊಳಗ ಮಕ್ಕಳನ್ನ ಸೈಕಲ್ನ. ಅಷ್ಟ್ರ ಮಟ್ಟಿಗೆ ಅವ್ ಸೈಕಲ್ ಓಡಿಸ್ತಾವ. ಈಜಾಕ್ ಕಲ್ತ ಕೂಡ್ಲೆ ಬರೇ ಈಜಾಕ್ ಹೋಗೋದು ಅಂತ ಹೇಳ್ತಾರ. ಇಂಥ ಬದಲಾವಣೆಗಳು ಈ ನಿಖರತೆಯ ಆಟಗಳು ಏನದಾವಲ್ಲ, ಸ್ಕಿಲ್‌ಗಳು ಇವತ್ತನ್ನ ಹೆಚ್ಚ್ ಇದ್ ಮಾಡ್ತಾವ. ಆಮೇಲೆ ಮತ್ತೊಂದಂದ್ರೆ ಈ ಹಂತದಲ್ಲಿ ಚಲಿಸುವ ವಸ್ತುವಿಗೆ ಗುರಿಯನ್ನಿಟ್ಟು ಹೊಡೆಯುವುದನ್ನು ಕಲಿತಾವ. ಈಗ ಯಾವ್ದಾರ ಒಂದು ಗಾಡಿ ಹೊಂಟದ ಅದಕ್ಕೆ ಹಿಂಗ್ ಒಯ್ಯೋದನ್ನು ಪರ್ಫೆಕ್ಟ್ ಆಗಿ ರೂಢ ಮಾಡ್ಕೊತಾವ. ಅಂದ್ರೆ ಅದ್ ಆಕ್ಚುಲಿ ತಪ್ಪಂತಲ್ಲ. ಆ ಸ್ಕಿಲ್‌ಗಳೆಲ್ಲ ಇಲ್ಲಿ ಡೆವಲಪ್ ಆಗ್ತಾವ. ಅಷ್ಟು ನಿಖರತೆ ನಾನು ಹೇಳಿದೆನಲ್ಲ, ನಿಖರತೆ ಏನದಲ್ಲ ಇಲ್ಲಿ ಹೆಚ್ಚಾಗ್ತದ. ಆಮೇಲೆ ಇದ್ರ ಜೊತೆಗೆ ಸುಧಾರಿತ ಬರವಣಿಗೆ ಕೌಶಲ್ಯ ಇದಾಗ್ತದ. ಪೂರ್ವ ಬಾಲ್ಯಾವಸ್ಥೆದಾಗ ಅಣ್ಣ ಅಥವಾ ಅಕ್ಕ ಅಭ್ಯಾಸ ಮಾಡೋತ್ನ್ಯಾಗ ಇದು ಹೋಗಿ ಕುಂತ ಅವ್ರ ಎತ್ತಾಕ್ ಒಂದ್ ಪೆನ್ನ ಪೆನ್ಸಿಲ್ ತಗೊಂಡು ಬುಕ್ ಮ್ಯಾಗೆಲ್ಲ ಗಿಟ್ಟ ಹಾಕ್ತಿತ್ತು. ಬಟ್ ಇವಾಗಿಲ್ಲ. ಇವಾಗ ಬರವಣಿಗೆ ಕೌಶಲ್ಯ ಅದರದ್ದು ನಿಖರತೆಯನ್ನು ಪಡಿತದ. ಯಾಕಂದ್ರ ಶಾಲೆಗೆ ಹೋಗಿರ್ತದ. ಶಾಲ್ಯಾಗ ಅದನ್ನೆಲ್ಲಾನು ಟ್ರೈನಿಂಗ್ ಮಾಡಿರ್ತಾರ. ಹಿಂಗಾಗಿ ಅದ್ ಇಂಟ್ರೆಸ್ಟ್ ಬರ್ತದ. ಕಾಯಂ ಬರೆಯೋದು ಕೆಲಸನ ರೂಢ ಮಾಡ್ಕೊಳ್ತದ. ತಿಳಿತಾ? ಸೊ ಸುಧಾರಿತ ಬರವಣಿಗೆ ಕೌಶಲ್ಯ ಇಲ್ಲಿ ಬೆಳಿತದ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಆಟದಾಗದ ಬೆನ್ನಟ್ಟುವ ಆಟಗಳನ್ನ ಆಡ್ತದ. ತಾಳ್ಮೆದಿಂದ ಇರ್ಲಿಕ್ಕೆ ಶುರು ಮಾಡ್ತದ. ಅಂದ್ರೆ ಏನೇ ಹೇಳಿದ್ರು ಓಡ್ಕೊಂತ ಹೋಗೋದು. ಒಬ್ಬ ಓಡೋದಕ್ಕೆ ಎಲ್ಲರೂ ಓಡ್ಕೊಂತ ಹೋಗೋದ. ಇಂಥವ್ ಆಟಗಳು ಅದಕ್ಕೆ ಹೆಚ್ಚಿರ್ತಾವ. ಸೊ ಗತಿಶೀಲನ ಸಾಮರ್ಥ್ಯಗಳು ಈ ಹಂತದಲ್ಲಿ ಮಕ್ಕಳ ಸ್ನಾಯುಗಳು ಏನಿರ್ತಾವಲ್ಲ ಅವೆಲ್ಲ ಸಮನ್ವಯತೆಯನ್ನು ಸಾಧಿಸ್ತಾವ. ಮೊದಲೆಲ್ಲ ಇರಂಗಿಲ್ಲ. ಈಗ ಸಮನ್ವಯತೆ ಕೋಆರ್ಡಿನೇಷನ್ ಮಾಡ್ತಾವ ಸ್ನಾಯುಗಳೆಲ್ಲಾನು ಕೂಡ. ಹಿಂಗಾಗಿ ಇಲ್ಲಿ ಕರಕೌಶಲ ಅಂದ್ರೆ ಕೈಗೆ ಸಂಬಂಧಪಟ್ಟಂತ ಕೆಲಸಗಳು ಇಲ್ಲಿ ಏನಾಗ್ತಾವ ಹೇಳ್ರಿ, ಉನ್ನತ ಮಟ್ಟವನ್ನ ತಲುಪ್ತಾವ ಅಂತ ತಿಳ್ಕೊಂಡು ಹೇಳ್ತೀವಿ. ಇನ್ನು ಮತ್ತೆ ದೈಹಿಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅದ. ಅದನ್ನ ನೀವು ಇಂಟರ್ನಲ್ ಚೇಂಜಸ್ ಆಗ್ತಾವ ಇವೆಲ್ಲ. ಇದ್ ನಿಮ್ಗೆ ಗೊತ್ತಿರಬೇಕು. ಒಂದೇದು ಏನಂತಂದ್ರೆ ಲೈಂಗಿಕ ಬೆಳವಣಿಗೆ ಆಗ್ತದ. ಈ ಹಂತದಲ್ಲಿ ಲೈಂಗಿಕ ಬೆಳವಣಿಗೆ ಆಗ್ತದ. ಲೈಂಗಿಕ ಬೆಳವಣಿಗೆ ಅಂತಂದ್ರೆ ಏನ್ ಹೇಳ್ರಿ, ಸೆಕ್ಸುವಲ್ ಡೆವಲಪ್ಮೆಂಟ್ ಅಂತ ಹೇಳ್ತಿರ್ತೀವಿ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಸೂಕ್ತವಾಗಿದ್ದ ಲೈಂಗಿಕ ಬೆಳವಣಿಗೆ ಈ ಹಂತದ ಕೊನೆಗೆ ಪ್ರಖರವಾಗ್ತದ. 11 ಮತ್ತು 12ನೇ ವಯಸ್ಸಿನಾಗ ಅಂದ್ರ ಲೈಂಗಿಕ ನಾಲೆಜ್ ಅಂದ್ರ ಗಂಡು ಹೆಣ್ಣಿನ ಮಧ್ಯೆ ವ್ಯತ್ಯಾಸ ಅದಕ್ಕೆ ಗೊತ್ತಾಗ್ಬಿಡ್ತದ. ಇಂಥ ನಾಲೆಜ್ ಯಾಕೆ ನಾವಿಬ್ರು ಭಿನ್ನ ಇದೇವಿ. ಮೊದಲೆಲ್ಲ ಕೂಡಿ ಆಡಿರ್ತಾರ. ಬಟ್ ಈ ಹಂತದಾಗ ಅದು ಚೇಂಜಸ್ ಆಗ್ತಾವ. ಸೊ ಆ ಲೈಂಗಿಕ ನಾಲೆಜ್ ಅವ್ರಿಗೆ ಬರ್ತದ. ಮತ್ತ ಹುಡುಗಿಯರ ಮುನ್ನಡೆ 11ನೇ ವರ್ಷದಲ್ಲಿ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗಿಂತ ಶಾರೀರಿಕವಾಗಿ 1 ವರ್ಷ ದೊಡ್ಡವರಾಗಿ ಕಾಣ್ತಾರ. ಸೊ ಇಲ್ಲಿ ಈ ಒಂದು ಬದಲಾವಣೆನೂ ಆಗ್ತದ. ಇಲ್ಲಿ ಲೈಂಗಿಕ ನಾಲೆಜ್ ಬರ್ತದ. ಮತ್ತು ಅವರು ಶಾರೀರಿಕವಾಗಿ ನಾ ಹೇಳಿದ್ನಲ್ಲ, ಕಾಮನ್ ಆಗಿ ಈ ಏಜ್ನಾಗ ಕ್ಲಾಸ್ ರೂಮ್ದಾಗ ಹೋದ್ರೆ ಹುಡುಗಿಯರ್ ಹೆಚ್ಚು ದೊಡ್ಡವ್ರ ಅಂತ ಅನಿಸ್ತಾರ. ಅವ್ರು ಹೆಚ್ಚು ಕಡಿಮೆ 1 ವರ್ಷ ದೊಡ್ಡವ್ರು ಅನಿಸ್ತಾರ ಅಂತ ತಿಳ್ಕೊಂಡ ಏನ್ ಹೇಳ್ರಿ ಶರೀರ ಶಾಸ್ತ್ರಜ್ಞರು ಹೇಳ್ತಾರ. ಇನ್ನು ಮುಂದುವರೆದು ಮಾನಸಿಕ ಪ್ರಭಾವ. ಇಲ್ಲಿ ಕೆಲವೊಂದಿಷ್ಟು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಕೂಡ ಅವ್ರ ಮೇಲೆ ಆಗ್ತದೆ. ಹೆಂಗ ಇಂಪ್ಯಾಕ್ಟ್ ಆಗ್ತದಂದ್ರ ಮಕ್ಕಳು ತಮ್ಮ ಬದಲಾಗುವ ಮೈಮಾಟದ ಬಗ್ಗೆ, ಯಾಕಂದ್ರೆ ಈ ಏಜ್ನಾಗ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಿರ್ತಾವಲ್ಲ 11, 12ನೇ ವಯಸ್ಸಿನಾಗ. ಹಿಂಗಾಗಿ ಅವ್ರ ಮೈ ಕಟ್ಟಿನಾಗೂ ಕೂಡ ಬಹಳಷ್ಟು ಬದಲಾವಣೆಗಳು ಆಗ್ತಿರ್ತಾವ. ಅದ್ರ ಬಗ್ಗೆ ಅವ್ರಿಗೆ ಏನ್ ಹೇಳ್ರಿ ತೀವ್ರವಾದಂತಹ ಸ್ವಯಂ ಪ್ರಜ್ಞೆ, ಸೆಲ್ಫ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತಿರ್ತೀವಿ. ಇದು ಬಂದ್ಬಿಡ್ತದ, ಬೆಳೆಸ್ಕೊಳ್ತಾರ. ಇದರಿಂದಾಗಿ ಏನಾಗ್ತದಂದ್ರ ಅವರು ಹಲವಾರು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳದೆ ಕೇವಲ ಪ್ರೇಕ್ಷಕರಾಗಿ ಉಳಿಯುತ್ತಾರೆ. ಅಂದ್ರೆ ಎಲ್ಲಾ ತರಾಗ ಭಾಗವಹಿಸಂಗಿಲ್ಲ. ತಮ್ಮ ಮೈಮಾಟದ ಕಡೆಗೇನೆ ಲಕ್ಷ್ಯ ಇರ್ತದೆ. ಹಿಂಗಾಗಿ ಎಲ್ಲಾ ಆಟದಾಗ ಭಾಗವಹಿಸದ ನೋಡ್ಕೋತ ಕೊಡೋದನ್ನ ಹೆಚ್ಚು ರೂಢ ಮಾಡ್ಕೊಳ್ತಿರ್ತಾರ. ಕೆಲವೊಬ್ರು ಆಡ್ತಿರ್ತಾರ. ಇವ್ರು ಹೆಚ್ಚು ಮಕ್ಕಳು ಈ ರೀತಿ ಅವ್ರ ಗುಂಪುಗಳಿಂದ ಸ್ವಲ್ಪ ಏನ್ ಹೇಳ್ರಿ ಅವ್ರ ಆಟ ಆಡ್ತಿರ್ಕೆ ನೋಡ್ಕೊಂತ ಕೊಡುವಂತ ಕೆಲಸವನ್ನ ಹೆಚ್ಚಿಗೆ ಮಾಡ್ತಿರ್ತಾರ. ಯಾರು ಮೈಮಾಟದ ಕಡೆಗೆ ಲಕ್ಷ್ಯ ಕೊಟ್ಟಿರ್ತಾರಲ್ಲ ಆ ಮಕ್ಕಳು ಅದನ್ನ. ಸೊ ಈ ಇಷ್ಟೆಲ್ಲಾ ಬದಲಾವಣೆಗಳು, ಶಾರೀರಿಕ ಬದಲಾವಣೆಗಳು ಮತ್ತು ದೈಹಿಕ ಬದಲಾವಣೆಗಳು ಆಗ್ತಿರೋದ್ರಿಂದ ಈ ಹಂತದ ಮಕ್ಕಳಿಗೆ ಪ್ರಮುಖವಾಗಿ ಪಾಲಕರ ಕಡೆಯಿಂದ ಮತ್ತು ಶಿಕ್ಷಕರ ಕಡೆಯಿಂದ ಮಾರ್ಗದರ್ಶನದ ಅವಶ್ಯಕತೆ ಬಹಳಷ್ಟು ಅದ. ಯಾಕೆ ಮಾರ್ಗದರ್ಶನದ ಅವಶ್ಯಕತೆ ಅದ ಅಂತಂದ್ರ, ಒಂದು ಇಲ್ಲಿ ಉತ್ತಮ ಪೋಷಣೆ ದೊರಿಬೇಕು ಅವ್ರಿಗೆ. ಯಾಕೆ ಉತ್ತಮ ಪೋಷಣೆ ದೊರಿಬೇಕಂದ್ರ ಸಮರ್ಪಕ ಪೋಷಣೆ ಪಡೆದ ಮಕ್ಕಳು ವಯಸ್ಸಿಗೆ ಅನುಗುಣವಾಗಿ ಶಾರೀರಿಕ ಬೆಳವಣಿಗೆ ಪಡೆಯುತ್ತಾರೆ. ಇವರು ಹೆಚ್ಚು ದೃಢಕಾಯರಾಗಿರ್ತಾರೆ. ಇನ್ ಕೇಸ್ ಅವರಿಗೆ ಪೌಷ್ಟಿಕವಾದ ಯಾವುದೂ ಕೂಡ ಸಿಗಲಿಲ್ಲ ಅಂತ ತಿಳ್ಕೊಳ್ರಿ, ಈಗ ಸಿಕ್ತ ಅಂತ ತಿಳ್ಕೊಳ್ರಿ ಫುಲ್ ಹ್ಯಾಪಿ ಇರ್ತಾನ ನಾವು. ಈ ರೀತಿ ಅಂದ್ರೆ ವಯಸ್ಸಿನ ತಕ್ಕಂತೆ ಬೆಳವಣಿಗೆ ಇರ್ತದ. ಎತ್ತರ, ತೂಕ ಇವೆಲ್ಲಾನು ಕೂಡ ಶಾರೀರಿಕವಾಗಿ ಅವು ಪೌಷ್ಟಿಕ ಆಹಾರದಿಂದನೇ ಸಿಗ್ತಿರ್ತಾವ. ಆ ಪೌಷ್ಟಿಕ ಆಹಾರವನ್ನು ಕೊಡುವಂತ ಕೆಲಸ ಮನೆಯವರು ಮಾಡ್ಬೇಕು. ಇನ್ ಕೇಸ್ ಕೊಡ್ಲಿಲ್ಲ ಅಂತ ತಿಳ್ಕೊಳ್ರಿ, ಅವಾಗ ಏನಾಗ್ತದೆ ಹೇಳ್ರಿ,
ದುರ್ಬಲತೆ ಬಂದ್ಬಿಡ್ತದ, ವೀಕ್ನೆಸ್ ಬರ್ತದ. ಇಲ್ಲಿ ಉತ್ತಮ ಪೋಷಣೆ ಇರ್ತದ, ಗುಡ್ ನ್ಯೂಟ್ರಿಷಿಯಸ್ ಫುಡ್ ಇದೆ, ಇಲ್ಲಿ ವೀಕ್ನೆಸ್ ಬರ್ತದ. ಆರೋಗ್ಯ ಮತ್ತು ಪೋಷಣೆ ಸಿಗದಲ್ಲಿ ಹಾಗೂ ಬಾಲ್ಯದ ಕಾಯಿಲೆಗಳಿಂದ ನರಳಿದರೆ ಮಕ್ಕಳು ತೀರ ದುರ್ಬಲವಾಗಿ ಏನ್ ಹೇಳ್ರಿ ಬೆಳಿತಾರ. ಅವ್ರು ಯಾವಾಗ್ಲೂ ಕೂಡ ಗಟ್ಟಿಮುಟ್ಟು ಆಗಂಗೇ ಇಲ್ಲ. ಈ ವಯಸ್ಸಿನಾಗ ಹಂಗ ಆಗ್ಬಿಟ್ರಿ ಅಂತ ತಿಳ್ಕೊಡ್ರಿ, ಕಂಟಿನ್ಯೂಸ್ ಆಗಿ ಯಾವಾಗ್ಲೂ ಅವ್ರ ಸಪ್ಪೆ ಹೊಡಿತಾ ಇರ್ತಾರ, ತಮ್ಮ ಜೀವನದುದ್ದಕ್ಕೂ ಹಂಗ ಇರ್ತಾರ. ಅದಕ್ಕ ಏನ್ ಹೇಳ್ರಿ, ಈ ಏಜಿನ ಮಕ್ಕಳಿಗೆ ಪೌಷ್ಟಿಕ ಪೋಷಣೆ ಏನದಲ್ಲ ಅದು ಬಹಳ ನೀಟಾಗಿ ಆಗ್ಬೇಕು. ಮಕ್ಕಳು ಎತ್ತರ ಮತ್ತು ದೃಢಕಾಯಿಗೆ ಬೆಳೆಯಲು ಕೇವಲ ವಯಸ್ಸಾದರೆ ಸಾಲದು ಅಂತ ಹೇಳ್ತಾರೆ. ಅಂದ್ರೆ ಏಜ್ ತಕ್ಕಂತೆ ಬೆಳಿತಾರ ಅನ್ನೋ ಕಾನ್ಸೆಪ್ಟ್ ಐತಿಲ್ಲ, ಅದು ಏಜ್ ತಕ್ಕಂತೆ ಬೆಳಿಬಹುದು, ಬಟ್ ಚೆನ್ನಾಗಿ ಬೆಳಂಗಿಲ್ಲ. ಚೆನ್ನಾಗಿ ಬೆಳಿಬೇಕಾಗತ್ತೆ ಅಂತ ತಿಳ್ಕೊಡ್ರಿ, ಅದೆಲ್ಲ ಮಾಡ್ಬೇಕು. ಸೊ ದೈಹಿಕ ವಿಕಾಸದ ಮೇಲೆ ಪರಿಸರವು ಅತಿ ಹೆಚ್ಚು ಪ್ರಭಾವ ಬೀರ್ತದೆ. ಉದಾಹರಣೆ, ಈಗ ಇದಕ್ಕೆ ಸ್ಕೂಲ್ದಾಗೆಲ್ಲ ಮಧ್ಯಾಹ್ನದ ಊಟ ಎಲ್ಲ ಕೊಡ್ತಾರ ನೋಡ್ರಿ, ಯೋಜನೆಗಳದಾವಲ್ಲ, ಸರ್ಕಾರದ ಯೋಜನೆ. ಎದಕ್ಕಂತಂದ್ರ ಅವ್ರಿಗೆ ಎಷ್ಟು ಸಾಧ್ಯತೆ ಅಲ್ಲ ಅಷ್ಟು ಈ ಯೋಜನೆಯಿಂದ ತಿಂದ ಅವ್ರು ಗಟ್ಟಿಮುಟ್ಟಾಗ್ಲ. ಅದನ್ನ ಕಾಲೇಜ್ ಕೊಡ್ತಾರೇನ? ಕೊಡಂಗಿಲ್ಲ. ಬಟ್ ಅದನ್ನ ಸ್ಕೂಲ್ ಲೆವೆಲ್ಗೆ ಯಾಕೆ ಮಾಡಿದಾರೆ ಅಂತಂದ್ರೆ ಅವ್ರಿಗೆ ಆ ಆಹಾರವನ್ನ ಜೀರ್ಣಿಸುವ ಶಕ್ತಿ ಇರ್ತದಲ್ಲ, ಹೆಚ್ಚಿರ್ತದ, ದೊಡ್ಡವ್ರಕ್ಕಿಂತ ಹೆಚ್ಚಿಗಿರ್ತದ. ಹಿಂಗಾಗಿ ಅವ್ರ ಮನ್ಯಾಗಿಂದ ಊಟ ತಂದ್ರೂ ಇಲ್ಲಿ ಸ್ಕೂಲ್ ಒಳಗೆ ಮತ್ತೆ ಊಟ ಕೊಡ್ತಾರ ಅಂತ ಹೇಳ್ತಿಲ್ಲ. ಹಿಂಗಾಗಿ ಈ ಮಕ್ಕಳ ಪೋಷಣೆ ಏನದಲ್ಲ ಅದು ಹೆಚ್ಚಿಗೆ ಆಗ್ಬೇಕು ಅನ್ನೋದು ಇದ್ರ ಉದ್ದೇಶ. ಇನ್ನ ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ ಏನದಲ್ಲ, ಈ ಎರಡೂದ್ರ ಮಧ್ಯೆ ಏನೇನ್ ಚೇಂಜಸ್ ಆಗಿದಾವ ಅನ್ನೋದು ನೋಡ್ರಿ. ಯಾಕಂದ್ರ ಅಪ್ಲೈಡ್ ಕ್ವಶನ್ಸ್ ಏನಿರ್ತಾವಲ್ಲ, ಆ ಅಪ್ಲೈಡ್ ಕ್ವಶನ್ಸ್ ಇದೇ ರೀತಿ ಕೇಳ್ತಾರೆ. ಪೂರ್ವ ಬಾಲ್ಯಾವಸ್ಥೆ ಒಂದು ಹೇಳಿಕೆ ಕೊಟ್ಟು ಉತ್ತರ ಬಾಲ್ಯಾವಸ್ಥೆ ಕಂಪೇರ್ ಮಾಡಿ ಆಮೇಲೆ ಉತ್ತರ ಯಾವುದು ಅಂತ ಹೇಳಿ ಕೇಳ್ತಿರ್ತಾರ. ನಿಮಗ್ ಗೊತ್ತಿರ್ಲಿ, ಇಲ್ಲಿ ಪೂರ್ವ ಬಾಲ್ಯಾವಸ್ಥೆ ಅದ, ಇದು ಒಂದೇದು ಪೂರ್ವ ಬಾಲ್ಯಾವಸ್ಥೆ ಅದ, ಇಲ್ಲಿ ಉತ್ತರ ಬಾಲ್ಯಾವಸ್ಥೆ ಅದ. ಇಲ್ಲಿ 4 ಅಂಶಗಳು ಅದಾವ. ಯಾವತ್ತಂದ್ರೆ ಒಂದೇದು ಬೆಳವಣಿಗೆ ವೇಗ ಹೆಂಗಾಗ್ತದ ಅನ್ನೋದದ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಿಧಾನ ಮತ್ತು ಏಕರೂಪದ ಬೆಳವಣಿಗೆ ಇರ್ತದ. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ನಾನು ಏನ್ ಹೇಳ್ರಿ, ಶೈಶವಾವಸ್ಥೆಯಲ್ಲಿ ಶೀಘ್ರಗತಿಯಲ್ಲಿ ಬೆಳವಣಿಗೆ ಇರ್ತದ. ಅದು ಸುಮಾರು 1 ವರ್ಷ ಇಲ್ಲಿ ಪೂರ್ವ ಬಾಲ್ಯಾವಸ್ಥೆಗೆ ಬರ್ತದ, 3ನೇ ವಯಸ್ಸು ತನಕ. 4, 5, 6 ಅದು ನಿಧಾನಗತಿ ಇರ್ತದ ಮತ್ತು ಏಕರೂಪದ ಬೆಳವಣಿಗೆ ಇರ್ತದ. ಅದ ಇಲ್ಲಿಯೂ ಕೂಡ ಮುಂದುವರಿತದ. ಎಲ್ಲಿ ಹೇಳ್ರಿ, ನಿಧಾನ 6, 7, 8 ತನಕ ಇದು ನಿಧಾನ ಇರ್ತದ, 9 ತನಕ ಹೆಚ್ಚು ಕಡಿಮೆ. ಕೊನೆಯಲ್ಲಿ 10, 11, 12 ಏನಿರ್ತದಲ್ಲ ಅಲ್ಲಿ ಏನಾಗ್ತದೆ ಹೇಳ್ರಿ, ಶೀಘ್ರ ಬೆಳವಣಿಗೆ ಆಗಿಬಿಡ್ತದ ಉತ್ತರ ಬಾಲ್ಯಾವಸ್ಥೆ. ಇದು ಡಿಫ್ರೆನ್ಸ್. ಇಲ್ಲಿ ನಿಧಾನ ಮತ್ತು ಏಕರೂಪ, ಇಲ್ಲಿ ನಿಧಾನ ಇರ್ತದ ಬಟ್ ಕೊನೆಯಲ್ಲಿ ಶೀಘ್ರಗತಿಯಲ್ಲಿ ಆಗ್ತದ ಅನ್ನೋದು ಇದು ಬೆಳವಣಿಗೆ ಸಂಬಂಧಪಟ್ಟಂತೆ. ಇನ್ನು ಸ್ನಾಯುಗಳು ಮತ್ತು ಕೌಶಲ್ಯ. ಸ್ನಾಯುಗಳು ಅಂತಂದ್ರ ಪೂರ್ವ ಬಾಲ್ಯಾವಸ್ಥೆದಾಗ ನಾ ಹೇಳ್ದಾನ, ಮೊದಲು ಸ್ನಾಯುಗಳು ಬೆಳೆಯೋದು ಯಾವ್ದು ಹೇಳ್ರಿ, ಮತ್ತು ಕಂಟ್ರೋಲ್, ಮಕ್ಕಳ ಕಂಟ್ರೋಲ್ ಸ್ನಾಯುಗಳ ಮೇಲೆ ಯಾವ್ದಕ್ಕೂ ಅಂತವು, ದೊಡ್ಡ ಸ್ನಾಯುಗಳ ಮೇಲೆ, ಬಿಗ್ ಮಸಲ್ಸ್ ಅಂತ ಹೇಳಿದ್ನಲ್ಲ, ಲಾರ್ಜ್ ಮಸಲ್ಸ್ ಅಂತ ಹೇಳಿದ್ನಲ್ಲ, ಯಾವ ಹೇಳ್ರಿ, ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ಇರುವಂತದ್ದು ಪುಷ್ಟದಲ್ಲಿ, ಆಮೇಲೆ ತೊಡೆಯಲ್ಲಿರುವಂತ ಮಾಂಸಖಂಡಗಳು ಮತ್ತು ಮೊಳಕಾಲದಿಂದ ಪಾದ ತನಕ ಇರುವಂತ ಮಾಂಸಖಂಡಗಳು, ಇಂಥ ಕೈಗಳ ಕಂಪ್ಲೀಟ್ ತೋಳುಗಳ ಮೇಲೆ ಅದರ ಹಿಡಿತ ಸಾಧಿಸ್ತದ ಯಾವುದು, ಸಣ್ಣ ಮಗು, ಪೂರ್ವ ಬಾಲ್ಯಾವಸ್ಥೆಯ ಮಗು. ಆಮೇಲೆ ಆಮೇಲೆ ಚಿಕ್ಕ ಸ್ನಾಯುಗಳ ಮೇಲೆ ಹಿಡಿತವನ್ನು ಸಾಧಿಸ್ಲಿಕ್ಕೆ ಶುರು ಮಾಡ್ತದ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ ನೋಡ್ರಿ, ಈ ಫೋರ್ಕ್ ಐತಿ, ಇಲ್ಲಿ ಫೋರ್ಕ್ ಅದ, ಇಲ್ಲಿ ಸ್ಪೂನ್ ಅದ. ಇವುಗಳ ಮೇಲೆ ಅಷ್ಟೊಂದು ಕೌಶಲ್ಯ ಅಂದ್ರೆ ಅದನ್ನ ಉಪಯೋಗಿಸೋದು ಕೌಶಲ್ಯ ಪೂರ್ವ ಬಾಲ್ಯಾವಸ್ಥೆ ಮಕ್ಕಳಿಗೆ ಸಿಕ್ಕಿರಂಗಿಲ್ಲ. ಈವನ್ ಸೋಪ್ ಹಚ್ಕೊಳಕ್ ಬರಂಗಿಲ್ಲ ಮೈಗೆಲ್ಲ. ಇಂಥವೆಲ್ಲಾನು ಕೂಡ, ಈವನ್ ಶರ್ಟ್ ಬಟನ್ ಅವು ಹಾಕೋತಾವ ಅಂತ ಹೇಳ್ತಾವ, ನಾವ ಶರ್ಟ್ ಹಾಕೋತೀವಿ ಸ್ವತಂತ್ರವಾಗಿರ್ತೀವಿ ಅಂತ ಅಂತಿರ್ತಾವ, ಬಟ್ ನೀಟಾಗಿ ಬಟನ್ ಎಲ್ಲ ಹಾಕೊಳಕ್ ಬರ್ತಿರಂಗಿಲ್ಲ. ಮೇಲಿನ ಕೆಳಗ, ಕೆಳಗಿನ ಮೇಲೆ ಇಲ್ಲೆಲ್ಲ ಇಂಥ ತಪ್ಪುಗಳು ಮಾಡುವಂತ ಸಾಧ್ಯತೆ ಅಲ್ಲಿರ್ತದ. ಆದ್ರ ಆ ಸೂಕ್ಷ್ಮ ಸ್ನಾಯುಗಳ ಕೌಶಲ್ಯ ಏನದಲ್ಲ ಅವು ಎಲ್ಲಿ ಬೆಳಿತಾವತ್ತಂದ್ರ ಈ ಹಂತದಾಗ ಉತ್ತರ ಬಾಲ್ಯಾವಸ್ಥೆದಾಗ. ಕರ ಕೌಶಲ್ಯಗಳು, ಬರವಣಿಗೆ, ಗುರಿ ಇಟ್ಟು ಹೊಡೆಯೋದು, ಇಂಥವೆಲ್ಲ ಪರ್ಫೆಕ್ಟ್ ಎಲ್ಲಿ ಆಗ್ತಾವಂದ್ರ ಉತ್ತರ ಬಾಲ್ಯಾವಸ್ಥೆದಾಗ. ಸೂಕ್ಷ್ಮ ಮಸಲ್ಸ್ ಏನದಾವಲ್ಲ, ಸ್ನಾಯುಗಳು, ಅವ ಹಿಡಿತವನ್ನು ಸಾಧಿಸ್ತಾವ. ಇಲ್ಲಿ ದೊಡ್ಡ ಇದ್ರ ಮ್ಯಾಗ ಅಷ್ಟೇ ಸಾಧಿಸಿರ್ತಾವ ಮಸಲ್ಸ್ ಮೇಲೆ. ಇನ್ನು ಹಲ್ಲುಗಳು, ಹಾಲಿನ ಹಲ್ಲುಗಳು ಬೀಳಲು ಶುರುವಾಗ್ತಾವ. ಇಲ್ಲಿ ಶಾಶ್ವತ ಹಲ್ಲುಗಳು ಮೂಡಿ ಮುಖದ ಆಕಾರ ಬದಲಾಗ್ತದೆ. ಮತ್ತು ಇಲ್ಲಿ ಸಾಮಾಜಿಕ ಸಿದ್ಧತೆ ಯಾವ ಹಂತದಾಗ, ಶಾಲಾ ಪೂರ್ವ ಹಂತ ಅಂತ ಹೇಳಿ ಕರಿತೇವೆ, ಪ್ರೀ ಸ್ಕೂಲಿಂಗ್ ಅಂತ ಹೇಳಿ ಕರಿತೇವೆ ಇಲ್ಲಿ. ಮತ್ತು ಇದು ಔಪಚಾರಿಕ ಶಾಲೆಗೆ ಸಿದ್ಧ, ಫಾರ್ಮಲ್ ಸ್ಕೂಲ್ ಸ್ಟೇಜ್ ಅಂತ ಹೇಳಿ ನಾವು ಉತ್ತರ ಬಾಲ್ಯಾವಸ್ಥೆಗೆ ಕರಿತೇವೆ. ಮತ್ತು ಇನ್ನೊಂದು ಮುಖ್ಯಾಂಶದ, ಪೂರ್ವ ಬಾಲ್ಯವು ಆಟದ ಮೂಲಕ ಕೌಶಲ್ಯಗಳನ್ನು, ಇಲ್ಲಿ ನೋಡ್ರೆ, ಆಟದ ಮೂಲಕ ಕೌಶಲ್ಯಗಳನ್ನು ಕಟ್ಟಿಕೊಟ್ಟರೆ ಉತ್ತರ ಬಾಲ್ಯವು ನಿಖರತೆ ಮತ್ತು ಲೈಂಗಿಕ ಪಕ್ವತೆಗೆ ಮಗುವನ್ನು ಸಿದ್ಧಗೊಳಿಸ್ತದೆ. ನಿಖರತೆ ಮತ್ತು ಲೈಂಗಿಕ ಪರಿಪಕ್ವತೆಗೆ ಸಿದ್ಧಗೊಳಿಸ್ತದೆ ಯಾವುದು, ಉತ್ತರ ಬಾಲ್ಯಾವಸ್ಥೆ. ಸೊ ಇನ್ನ ನೆಕ್ಸ್ಟ್ ನೋಡ್ರಿ, ಎರಡನೇ ಒಂದು ಅಂಶ ಮಾನಸಿಕ ವಿಕಾಸ. ಮಾನಸಿಕ ವಿಕಾಸ ಅಥವಾ ಬೌದ್ಧಿಕ ವಿಕಾಸ,
ಮಾನಸಿಕ ಅಥವಾ ಬೌದ್ಧಿಕ ಅಂತ ಹೇಳಿದ್ರು ನಡೀತದ, ಅಥವಾ ಜ್ಞಾನಾತ್ಮಕ ಅಂದ್ರೂ ಕೂಡ ನಡೀತದ. ಇಲ್ಲಿ ಕಲಿಕಾ ಉದ್ದೇಶ ಏನೈತೆ ಅಂತಂದ್ರ ಉತ್ತರ ಬಾಲ್ಯದ ಜ್ಞಾನಾತ್ಮಕ ವಿಕಾಸವನ್ನು ನಾವು ತಿಳಿದುಕೊಳ್ಳೋದದ, ಅದರ ಜೊತೆಗೆ ಸಾಮಾಜಿಕ ವಿಕಾಸ ಯಾವ ರೀತಿ ಆಗ್ತದ, ಈ 2 ಅಂಶಗಳ ಕುರಿತು ಈಗ ಮತ್ತೆ ನಾವು ತಿಳ್ಕೊಳ್ಳೋದದ. ಸೊ ಇಲ್ಲಿ ಜ್ಞಾನಾತ್ಮಕ ವಿಕಾಸ ಯಾವ ರೀತಿ ಆಗ್ತದ ಅನ್ನೋದು ನೋಡ್ರಿ. ಈ ಹಂತದಲ್ಲಿ ಮಗುವಿಗೆ ವಾಸ್ತವದ ಅರಿವಾಗ್ತದ. ಒಂದನೇದು ವಾಸ್ತವದ ಅರಿವಾಗ್ತದ ಮತ್ತು ಭಾಷಾ ಕೌಶಲ್ಯ ಏನದಲ್ಲ ಅದು ಇಲ್ಲಿ ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗ್ತದೆ. ಬಹಳಷ್ಟು ಸಂವಹನ ಕ್ರಿಯೆ ಪರ್ಫೆಕ್ಟ್ ಆಗ್ತದೆ ಈ ಹಂತದಲ್ಲಿ. ಮೊದಲು ಒಂದು ಕಲ್ಪನೆ ಇತ್ತು ಮಕ್ಕಳಿಗೆ, ಏನಂತಂದ್ರ ಖಾಯಂ ಕಲ್ಪನಾ ಲೋಕದಾಗ ಇರ್ತಿದ್ರು. ಚಂದ್ರನನ್ನ ಚಂದಮಾಮ ಅಂತ ಹೇಳಿ ಕರಿತಾವ, ಅವನ್ ಭೂಮಿಗೆ ಬರ್ತಾನಂತ ಇರ್ತದ, ಕುದುರೆ ಮ್ಯಾಗ ಕುಂತ ರಾಜ್ಕುಮಾರ್ ಬರ್ತಾ ಅಂತ ಹೇಳಿ ಈ ಸಣ್ಣ ಮಕ್ಕಳಿಗೆಲ್ಲ ಹೇಳಿರ್ತಾರ. ಇಂಥವೆಲ್ಲ ಕಲ್ಪನಾ ಲೋಕದಾಗ ಬಹಳಷ್ಟು ಸಣ್ಣ ಮಕ್ಳು ಇರ್ತಾವ. ಈ ಹಂತದಲ್ಲಿ ಏನ್ ಬದಲಾವಣೆ ಆಗ್ತದಂದ್ರೆ ಉತ್ತರ ಬಳಸಿದಾಗ ಆ ಕಲ್ಪನಾ ಲೋಕದಿಂದ ಅವರು ವಾಸ್ತವದ ಕಡೆಗೆ ಬರ್ತಾರ. ಸಣ್ಣಾಗಿರ್ತಾವ ನೋಡ್ರಿ, ಮಳಿ ಯಾಕೆ ಬರ್ತದ ಅಂದ್ರ ಅಜ್ಜಾಜಿ ಏನ್ ಹೇಳ್ತಿದ್ರಲ್ಲ ಅದನ್ನ ನಂಬ್ತಿದ್ವು. ಬಟ್ ಈ ಹಂತದಾಗ ಮಕ್ಕಳು ಸ್ಕೂಲಿಗೆ ಹೋಗಿ ಅಲ್ಲೆಲ್ಲ ನಾಲೆಜ್ ಪಡೆದಿರ್ತಾರ. ಹಿಂಗಾಗಿ ಮಳೆಗೆ ವೈಜ್ಞಾನಿಕ ಕಾರಣ ಏನದಲ್ಲ ಆ ತರದ್ ಎಲ್ಲಾನು ಕೂಡ ಅವ್ರ ಏನ್ ಹೇಳ್ರಿ ಪಾಯಿಂಟ್ಸ್ ಏನಿರ್ತಾವಲ್ಲ ಅದನ್ನೆಲ್ಲ ಅವ್ರಿಗೆ ಗೊತ್ತಿರ್ತಾವ. ಸೊ ನೈಸರ್ಗಿಕ ನಿಯಮಗಳ ಅರಿವು ಈ ಹಂತದಲ್ಲಿ ಆಗ್ತದ. ತನ್ನ ಮತ್ತು ಮುಂದುವರೆದು ತನ್ನ ಮತ್ತು ಹೊರಗಿನ ಪ್ರಪಂಚದ ನಡುವೆ ಸ್ಪಷ್ಟ ವ್ಯತ್ಯಾಸ ಅದಕ್ಕೆ ಗೊತ್ತಾಗ್ತದ. ತನ್ನ ತಂದ್ರೆ ಹೇಳ್ರಿ, ತಾ ಅಂದ್ರೆ ಯಾರು, ತನಗೆ ಸಂಬಂಧಪಟ್ಟವ್ರ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಕುಟುಂಬ ಇದೆಲ್ಲ ಗೊತ್ತಾಗ್ತದೆ. ಮತ್ತು ಹೊರಗಿನವ್ರಂದ್ರೆ ಯಾರು, ಹೊರಗಿನ ಪ್ರಪಂಚ ಅಂದ್ರೆ ಏನು, ಇದ್ರ ಬದಲಿ ಸ್ಪಷ್ಟ ಅರಿವು ಈ ಏಜ್ನಾಗ ಸಿಗ್ತದ. ಮತ್ತೆ ಈ ಹಂತದಾಗ ಶೀಘ್ರ ಭಾಷಾ ವಿಕಾಸ ಆಗ್ತದ. ಪದ ಸಂಪತ್ತು ಬಹಳಷ್ಟು ಹೆಚ್ಚಿಗೆ ಮಾಡ್ಕೊಳ್ತದ. ಸ್ಕೂಲ್ನಾಗ ಹೋಗಿದ್ರಿಂದ ಪದ ಸಂಪತ್ತು ಸಾಕಷ್ಟು ಹೆಚ್ಚಿಗೆ ಆಗ್ತದ. ಮತ್ತು ಸ್ವಂತ ವಾಕ್ಯಗಳನ್ನೆಲ್ಲ ರಚನೆ ಮಾಡೋದನ್ನು ಕೂಡ ಅದು ಈ ಹಂತದಲ್ಲಿ ಕಲಿತದ. ಇನ್ನು ಮುಂದುವರೆದು ಅದು ಬಹಳಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನು ಮಾಡ್ತದ ತನ್ನ ಜ್ಞಾನಾತ್ಮಕ ವಿಕಾಸದಲ್ಲಿ. ಇದು ಒಂದು ಪಾಯಿಂಟ್ ಏನಂತಂದ್ರ ಹೆಂಗ ಮಾಹಿತಿ ಸಂಗ್ರಹ ಮಾಡ್ತದ ಮತ್ತು ತಾನು ತಿಳಿದುಕೊಂಡಂತ ವಿಷಯ ಒಂದು ತಪ್ಪಾಗಿತ್ತಂದ್ರ ಅದನ್ನ ಹೆಂಗ ತಿದ್ದಿಕೊಳ್ತದ ಅನ್ನೋದು ಕೂಡ ಇಲ್ಲಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನೋಡ್ರಿ. ಮೊದಲು ಹಳೆಯ ತಪ್ಪು ಕಲ್ಪನೆ ಅಂದ್ರೆ ಕೇವಲ ಮನೆಯೊಳಗಿರ್ತೇವಲ್ಲ, ತಂದೆ ತಾಯಿಗಳು ಏನ್ ಹೇಳಿರ್ತಾರ ಅದಷ್ಟೇ ಕೇಳಿರ್ತೇವೆ. ಈಗ ನಾನು ಎಕ್ಸಾಂಪಲ್ ಆಗಿ ಹೇಳ್ತಾನೆ ನಿಮಗ. ನಮಗೊಂದು ತಪ್ಪು ಕಲ್ಪನೆ ಐತೆ ಅಂತ ತಿಳ್ಕೊಂಡು ಏನ, ಭೂಮಿ ಚಪ್ಪಟೆ ಆಕಾರದದ ಮತ್ತು ಸೂರ್ಯ ಮತ್ತು ಇತರೆ ಗ್ರಹಗಳು ಭೂಮಿಯ ಸುತ್ತತಾವ ಅನ್ನೋದು ಒಂದು ತಪ್ಪು ಕಲ್ಪನೆ ಮೊದಲಿಂದ ಇತ್ತು ಅಂತ ತಿಳ್ಕೊಳ್ರಿ. ಅದ ಸ್ಕೂಲಿಗೆ ಹೋದ ಕೂಡಲೇ, ಇಲ್ಲಿ ಶಾಲೆಗೆ ಹೋದ ಕೂಡಲೇ ಶಾಲೆಯಲ್ಲಿ ಕೊಡುವಂತ ಪಾಠಗಳು, ತಾವು ಓದುವಂತ ಪುಸ್ತಕಗಳಲ್ಲಿರುವಂತ ಮಾಹಿತಿ ಮತ್ತು ಸಮೂಹ ಮಾಧ್ಯಮ ಇಲ್ಲದ ನೋಡ್ರಿ. ಇದು ಹಳೆಯ ತಪ್ಪು ಕಲ್ಪನೆ. ಮುಂದೆ ಹೋದ ಕೂಡಲೇ ಶಾಲೆ ಪುಸ್ತಕ ಪ್ಲಸ್ ಸಮೂಹ ಮಾಧ್ಯಮ ಇವುಗಳು ಎಲ್ಲದಿಂದ ಸಂಗ್ರಹಿಸಿದಂತ ಜ್ಞಾನ ಅದು ಎದಕ್ಕೆ ಕಾರಣ ಆಗ್ತದ ಅಂದ್ರ ಹೊಸ ನೈಜ ಅರ್ಥಕ್ಕೆ ಕಾರಣ ಆಗ್ತದ. ಭೂಮಿ ಚಪ್ಪಟೆ ಆಕಾರ ಇಲ್ಲ, ಅದು ದುಂಡಾಕಾರದಲ್ಲದ ಮತ್ತು ಭೂಮಿ ಸೂರ್ಯನ ಸುತ್ತದ ಅನ್ನೋದು ಇದು ನಂತರ ಅದಕ್ಕೆ ಜ್ಞಾನ ಸಿಗ್ತದ. ಹಂಗ ಈ ಹಂತದಾಗೂ ಕೂಡ ಏನಾಗ್ತಂದ್ರ ಶಾಲೆಗೆ ಸೇರುವುದರಿಂದ ಕಲಿಕಾ ಸಾಮರ್ಥ್ಯ ಮತ್ತು ಜ್ಞಾಪಕ ಶಕ್ತಿ ಅಗಾಧವಾಗಿ ಹೆಚ್ಚಳ ಆಗ್ತದೆ. ಅದರ ಜೊತೆಗೆ ಜ್ಞಾನಕೋಶ ಮತ್ತು ಮಾಧ್ಯಮಗಳ ಮೂಲಕ ಹಳೆಯ ಕಲ್ಪನೆಗಳಿಗೆ ಹೊಸ ನೈಜ ಅರ್ಥಗಳನ್ನು ಕಲಿತದ. ಅಂದ್ರೆ ಮೊದಲು ಪೂರ್ವ ಬಾಲ್ಯಾವಸ್ಥೆದಾಗ ತಂದೆ ತಾಯಿ ಏನ್ ಹೇಳ್ತಾರಲ್ಲ ಅದೆಲ್ಲ ಪರ್ಫೆಕ್ಟ್ ಇರ್ತದ. ಅದಕ್ಕೆಲ್ಲಾನು ಅದರ ದೃಷ್ಟಿ ಒಳಗೆ ತಂದೆ ತಾಯಿ ಅಂದ್ರನ ಅತಿ ಜಾಣರು, ಅವ್ರಕ್ಕಿಂತ ಜಾಣರು ಯಾರು ಇಲ್ಲ. ಬಟ್ ಯಾವಾಗ ಸ್ಕೂಲ್ಗೆ ಹೋಗ್ತದಲ್ಲ ಅವಾಗ ಡಿಫ್ರೆಂಟ್ ಆಗ್ತದ. ಅದ್ ಮುಂದ್ ಪಾಯಿಂಟ್ ಬರ್ತದ, ಅವಾಗ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, ತಾರ್ಕಿಕ ಆಲೋಚನೆ ಮತ್ತು ಗಣಿತ ಕೌಶಲ್ಯಗಳು ಕೂಡ ಈ ಹಂತದಲ್ಲಿ ಅಭಿವೃದ್ಧಿ ಆಗ್ತಾವ. ಯಾಕಂದ್ರೆ ಸ್ಕೂಲ್ದಾಗ ಇವ ಸಬ್ಜೆಕ್ಟ್ ಇರೋದ್ರಿಂದ ಅಂತವೆಲ್ಲಾನು ಡೆವಲಪ್ ಆಗ್ತಾವ. ಏನೇನ್ ಆಗ್ತಾವ ಅನ್ನೋದು ನೋಡ್ರಿ. ಒಂದೇದು ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಇಲ್ಲಿ ತೀವ್ರವಾಗಿ ಹೆಚ್ಚಾಗ್ತದ. ಯಾವುದೇ ಒಂದು ವಿಷಯ ಹೇಳಿದ ಕೂಡಲೇ ಅದರ ಕಾರಣ ಮತ್ತು ಪರಿಣಾಮ ಏನು ಇದನ್ನು ಯೋಚನೆ ಮಾಡುವಂತ ಶಕ್ತಿ ಅವ್ರಲ್ಲಿ ಬರ್ತದ. ಮತ್ತ ಸಮಸ್ಯೆಗಳ ವಿಶ್ಲೇಷಣೆ, ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ತಾರ್ಕಿಕವಾಗಿ ಅದನ್ನು ಉತ್ತರಿಸೋದನ್ನ ಕಲಿತದ. ಏನ್ರ ಒಂದು ಪ್ರಶ್ನೆ ಕೇಳಿದ್ರೆ ಸಡನ್ ಆಗಿ ಉತ್ತರ ಹೇಳೋಕ್ಕಿಂತನೂ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಅದನ್ನು ಇಲ್ಲೋ ಅನ್ನೋ ಜಜ್ಮೆಂಟ್ ಮಾಡ್ಕೊಂಡು ಹೇಳುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತದೆ. ಗಣಿತದ ಮೂಲ ಕ್ರಿಯೆಗಳಾದಂತಹ ಕೂಡಿಸೋದು, ಕಳೆಯೋದು, ಗುಣಿಸುವುದು, ಭಾಗಿಸುವುದು ಇವೆಲ್ಲ ಇವೇನದವಲ್ಲ ಅಂಶಗಳು, ಇವು ಬೆಳವಣಿಗೆ ಈ ಹಂತದಲ್ಲಿ ಆಗ್ತಾವ. ಮತ್ ಇದನ್ನ ಬಿಟ್ಟು ಕೂಡ ಇನ್ನೊಂದ್ ಏನಂತಂದ್ರ ಸರಳ ಭಿನ್ನ ರಾಶಿಗಳನ್ನ ಸಾಂಕೇತಿಕವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವೂ ಕೂಡ ಇಲ್ಲಿ ಡೆವಲಪ್ ಆಗ್ತದೆ. ಎದ್ರಾಗ ಹೇಳ್ರಿ 6ರಿಂದ 12ನೇ ವಯಸ್ಸಿನ ಮಕ್ಕಳಲ್ಲಿ ಈ ಬೌದ್ಧಿಕ ಕೌಶಲ್ಯಗಳೆಲ್ಲಾನು ಕೂಡ ಡೆವಲಪ್ ಆಗ್ತಾವ. ಇದು ಅಷ್ಟೇ ಅಲ್ಲ, ಇದನ್ನ ಬಿಟ್ಟು ಕೂಡ ಕಲ್ಪನೆ, ವಿಜ್ಞಾನ ಮತ್ತು ಸೃಜನಶೀಲತೆ ಈ 3 ಅಂಶಗಳು ಕೂಡ ಅದರಲ್ಲಿ ಅಭಿವೃದ್ಧಿ ಆಗ್ತಾವ. ಕಲ್ಪನೆ ಅಂತಂದ್ರೆ ಏನ್ ಹೇಳ್ರಿ, ಇಮ್ಯಾಜಿನೇಷನ್ ಪವರ್. ಅಂತ ಆಟಗಳಲ್ಲಿ ಕೂಡ ಅದು ಭಾಗವಹಿಸ್ಲಿಕ್ಕೆ ಹೆಚ್ಚು ಉತ್ಸುಕನಾಗ್ತದ. ಉದಾಹರಣೆಗೆ
ಚೆಸ್ ಆಡೋದು, ಕ್ವಿಜ್‌ದಾಗ ಭಾಗವಹಿಸೋದು, ಪದ ಬಂದು ತುಂಬೋದು ಮತ್ತು ಪದಗಳ ರಚನೆ ಮಾಡೋದು ಇಂಥ ಆಟಗಳಲ್ಲಿಯೂ ಕೂಡ ಅದು ಆಸಕ್ತಿಯನ್ನು ತೋರಿಸದ ಕಾರಣ ಏನಂತಂದ್ರೆ ಅದ್ರ ಕಲ್ಪನಾ ಶಕ್ತಿ ಹೆಚ್ಚಾಗಿರ್ತದ. ಅದರಿಂದ ಇಂಥ ಆಟಗಳಲ್ಲಿ ಭಾಗವಹಿಸದ. ಇನ್ನು ವೈಜ್ಞಾನಿಕ ಆಸಕ್ತಿನೂ ಕೂಡ ಅದಕ್ಕೆ ಹೆಚ್ಚಾಗಿರ್ತದ. ಹಿಂಗಾಗಿ ಯಾಂತ್ರಿಕ ಕ್ರಿಯೆಗಳು ಮತ್ತು ನೈಜ ಘಟನೆಗಳ ಓದುವಿಕೆ ಇದನ್ನ ಡೆವಲಪ್ ಮಾಡ್ಕೊತದ. ಉದಾಹರಣೆಗೆ ಯಾಂತ್ರಿಕ ಕ್ರಿಯೆಗಳು ತಂದ್ರೆ ಈಗ ಈ ಏಜಿನ ಮಕ್ಕಳಿಗೆ ಒಂದು ರಿಮೋಟ್ ಕಾರ್ ತಂದು ಕೊಟ್ರ ಅಂತ ತಿಳ್ಕೊಳ್ರಿ. ರಿಮೋಟ್ ಹಿಡಿದು ಒತ್ತಿದ ಕೂಡಲೇ ಕಾರ್ ಓಡಾಡ್ಕತ್ರ ಅದನ್ನಷ್ಟ ಎಂಜಾಯ್ ಮಾಡಂಗಿಲ್ಲ. ಅದೇನ್ ಮಾಡ್ತದ ಹೇಳ್ರಿ, ಅಪ್ಪ ಅಮ್ಮ ಇಲ್ಲದಾಗ ಆ ಕಾರನ್ನು ಬಿಚ್ತದ. ಒಳಗೆ ಹೆಂಗ್ ಏನದ ಎದಕ್ ಅದು ಓಡ್ಕೈತಿ ಅನ್ನೋದು ನೋಡ್ತದ. ಒಂದ್ ಬಾಲ್ದಾಗ ಒಳಗಡೆ ಲೈಟ್ ಇರ್ತದ. ಆ ಬಾಲ್ ತಂದು ಕೊಡ್ರಿ, ಅದು ಒಗದ್ ಕೂಡ್ಲೆ ಕೆಳಗಡೆ ಒಗದ್ ಕೂಡ್ಲೆ ಲೈಟ್ ಹತ್ತದ. ಅದನ್ನ ಆಟ ಆಡಕ ತಂದು ಕೊಟ್ಟಿರ್ತೀರಿ, ಆಟ ಆಡ್ತದ. ಬಟ್ ಅದಕ್ಕೆ ಒಂದು ಕ್ಯೂರಿಯಾಸಿಟಿ ಇರ್ತದ, ಇದು ಒಳಗಡೆ ಏನದ ಲೈಟ, ಅದು ಹೆಂಗ್ ಕಾಣ್ತದ. ಹಿಂಗಾಗಿ ನಾವು ಸಣ್ಣಾಗಿರ್ತ ಗಾಜಿನ ಗೋಟಿಗಳನ್ನ ಎಷ್ಟೋ ಹೊಡೆದ್ ಹಾಕಿದ್ದೇವೆ. ಯಾಕಂದ್ರೆ ಒಳಗಡೆ ಒಂದ್ ಏನೋ ಸಿಂಬಾಲ್ ಕಾಣ್ತದ, ಆ ಸಿಂಬಾಲ್ ಎಲ್ಲದ ಹುಡುಕೋ ಸಲುವಾಗಿ ಅದನ್ನೆಲ್ಲ ಹೊಡಿತಿದ್ವು. ಒಂದು ಸಿಗ್ತಿರ್ಲಿಲ್ಲ, ಬಟ್ ಎಲ್ಲಾ ಹಂಗ್ ಮಾಡ್ತಿದ್ವು. ಕಾರಣ ಅದು ವೈಜ್ಞಾನಿಕ ಆಸಕ್ತಿ ಮೂಡ್ತದ. ಇಂಥವ್ ಏನ್ರ ಕೆಲಸ ಮಾಡಿದಾಗ ಶಿಕ್ಷಕರಾಗ್ಲಿ ಪಾಲಕರಾಗ್ಲಿ ಇಮ್ಮಿಡಿಯೇಟ್ ಮಕ್ಕಳನ್ನ ಬಡಿಬಾರ್ದು. ಯಾಕಂದ್ರ ಅದಕ್ಕೆ ಅದು ಒಂದು ಒಂದು ವಸ್ತು ಹಾಳಾದ್ರೆ ನಡೀತದ, ಬಟ್ ಅದ್ರ ವೈಜ್ಞಾನಿಕ ಆಸಕ್ತಿ ಕಡಿಮೆ ಆಗ್ಬಾರ್ದು. ಎಷ್ಟೇ ರೊಕ್ಕ ಕೊಟ್ರು ವೈಜ್ಞಾನಿಕ ಆಸಕ್ತಿ ಬೆಳ್ಸಕ್ ಸಾಧ್ಯ ಇಲ್ಲ. ಯಾವ್ದಾರ ಒಂದು ಕಾಸ್ಟ್ಲಿ ವಸ್ತು ಐತಿ ಅಂತ ತಿಳ್ಕೊಂಡು ನೀವು ಇದನ್ನ ಬಿಚ್ಚಿದೇನ, ಇದನ್ನ ಬಾದ್ ಮಾಡಿದೇನ ಅಂತ ತಿಳ್ಕೊಂಡು ಹೊಡ್ಯಾಕ್ ಶುರು ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಮಕ್ಕಳಲ್ಲಿ ವೈಜ್ಞಾನಿಕ ಆಸಕ್ತಿ ಅಲ್ಲೇ ಕುಸಿದು ಹೋಗ್ಬಿಡ್ತದೆ. ಆಯ್ತಾ? ಇನ್ನ ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ಮಕ್ಕಳು ಚಿತ್ರ ಬಿಡಿಸೋದು, ಪದ್ಯ ರಚನೆ ಮಾಡೋದು, ವಿಜ್ಞಾನ ಮಾದರಿ ತಯಾರಿಕೆ ಇಂಥವೆಲ್ಲ ಕೆಲಸಗಳು ಮಾಡ್ತಾರೆ. ಯಾಕಂದ್ರೆ ಸ್ಕೂಲ್ದಾಗೂ ಇವೇ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ. ಅದರಿಂದ ಅದು ಡೆವಲಪ್ ಆಗ್ತಾ ಹೋಗ್ತದೆ. ಮತ್ತು ಕೊನೆಗೆ ಇಂಪಾರ್ಟೆಂಟ್ ಏನಂತಂದ್ರೆ ಸಾಮಾನ್ಯೀಕರಣ. ಸಾಮಾನ್ಯೀಕರಣ ಅಂದ್ರೆ ಜನರಲೈಸೇಷನ್ ಅಂತ ಹೇಳಿದಲ್ಲ, ಇದನ್ನು ಕೂಡ ಕಲ್ತು ಬಿಡ್ತದೆ. ಅದು 10 ರಿಂದ 12 ವರ್ಷದಲ್ಲಿ ಈ ವಿಕಾಸ ಆಗ್ತದೆ. ಪ್ರಸ್ತುತ ಘಟನೆಗಳ ಕಾರ್ಯಕಾರಣ ಸಂಬಂಧವನ್ನು ಹುಡುಕುವಂತ ಕೆಲಸ ಮಾಡ್ತದೆ. ಬಹಳಷ್ಟು ವಿಷಯಗಳ ತೆಗೆದುಕೊಂಡ್ರು ಕೂಡ ಇದ್ರಾಗ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಜನರಲೈಸೇಷನ್ ಅಂದ್ರೆ ಅದ. ಆಯ್ತಾ? ಸೊ ಅದನ್ನು ಕೂಡ ಡೆವಲಪ್ ಮಾಡ್ಕೋದನ್ನ ಈ ಹಂತದಲ್ಲಿ ಮಗು ಕಲಿತದ. ಇನ್ನ 3ನೇ ಅಂಶ ಸಾಮಾಜಿಕ ವಿಕಾಸ ಅಂತ ಹೇಳಿ. ಸಾಮಾಜಿಕ ವಿಕಾಸ ಏನದಲ್ಲ, ಇದು ಈ ವಯಸ್ಸಿನಲ್ಲಿ ಬಹಳಷ್ಟು ಡೆವಲಪ್ ಆಗ್ತದೆ. ಇಲ್ಲಿ ಮೊದಲನೇದ ಕೆಲಸ ಏನಂತಂದ್ರ ಅವಲಂಬನೆ ಏನಿರ್ತದಲ್ಲ, ಪ್ರತಿ ಹಂತಕ್ಕೂ ಕೂಡ ತಂದೆ ಅಥವಾ ತಾಯಿ ಅವ್ರ ಮ್ಯಾಗ ಅವಲಂಬನೆ ಇರ್ತದಲ್ಲ, ಅದು ಇಲ್ಲಿ ಚೇಂಜ್ ಆಗ್ತದೆ ಮತ್ತು ಸ್ವತಂತ್ರ ಮನೋಭಾವ ಬೆಳೆದ್ ಬಿಡ್ತದೆ. ಈ ಹಂತದ ಮಕ್ಕಳು 6 ರಿಂದ 12ನೇ ವರ್ಷದ ಮಕ್ಕಳು ಅಂತಲ್ಲ, ಸ್ವತಂತ್ರವಾಗಿ ತಮ್ಮ ಎಲ್ಲಾ ಕೆಲಸಗಳನ್ನ ಮಾಡ್ಕೊತಾರ. ತಮ್ಮ ಬಟ್ಟೆ ತಾವ ಹಾಕೊಳ್ತಾರ, ಶೂಸ್ ತಾವ ಕಟ್ಕೊಳ್ತಾರ, ಬ್ಯಾಗ್ ಆದಾಗ ಟೈಮ್ ಟೇಬಲ್ ಪ್ರಕಾರ ಬುಕ್ ತಾವ ಇಟ್ಕೊಳ್ತಾರ. ಮೊದಲೆಲ್ಲ ಇಟ್ಕೊಟ್ಟು ಕಳಿಸ್ತಿದ್ರ, ಈಗಿಲ್ಲ. ಈ ಟೈಮ್ ಟೇಬಲ್ ಮುಂದೆ ಇಟ್ಕೊಂಡು ಅವ್ರವರ ಬುಕ್ಗಳನ್ನೆಲ್ಲ ಇಟ್ಕೊಂಡು ಕರೆಕ್ಟ್ ಶೂಸ್ ಎಲ್ಲ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಟೈ ಹಾಕೊಂಡು ಅವರು ಸ್ಕೂಲಿಗೆ ಹೋಗುವಂತ ಸಿದ್ಧತೆಯಲ್ಲಿ ಇರ್ತಾರೆ. ಮತ್ತು ಸಾಮಾಜಿಕರಣ ಏನಂತಂದ್ರೆ ಸ್ಕೂಲಿಗೆ ಹೋದ ಕೂಡಲೇ ಅವ್ರ ದೈಹಿಕ ಪರಿಪಕ್ವತೆ ಅಂತ ಬಂದಿರ್ತದೆ ಈ ಹಂತದಾಗ. ಹಿಂಗಾಗಿ ತಮ್ಮ ಫ್ರೆಂಡ್ಸ್ನೆಲ್ಲ ಮಾಡ್ಕೋತಾರ. ಫ್ರೆಂಡ್ಸ್ ತಮ್ಮ ವಿಷಯಗಳನ್ನ ಅವ್ರಿಗೆ ಹೇಳ್ತಾರೆ, ಅವ್ರ ವಿಷಯಗಳನ್ನ ಇವ್ರಿಗೆ ಕೇಳ್ತಾರೆ. ಹಿಂಗ ಸಾಮಾಜಿಕವಾಗಿ ಅವ್ರ ಇತರ ಮಕ್ಕಳ ಜೊತೆಗೆ ಬೆರೆಯೋದನ್ನ ಕಲಿತಾರೆ. ಇದರಿಂದ ಏನಾಗ್ತದೆ ಹೇಳ್ರಿ, ಸಂವಹನ ಕೌಶಲ್ಯ ಹೆಚ್ಚಾಗ್ತದೆ. ಇನ್ನ ಕೂಟ ಯುಗ ಅಂತ ಹೇಳಿ ಇದಕ್ಕೆ ಕರೀತಾರೆ. ಯಾವ್ದು ಹೇಳ್ರಿ, ಉತ್ತರ ಬಾಲ್ಯಾವಸ್ಥೆಯನ್ನ ಕೂಟ ಯುಗ ಅಂತ ಹೇಳಿ ಕರೀತಾರೆ. ದ ಗ್ಯಾಂಗ್ ಏಜ್. ಫ್ರೆಂಡ್ಸ್ ಆರ್ ಎವ್ರಿಥಿಂಗ್. ಸ್ನೇಹಿತರಂದ್ರ ಎಲ್ಲಾನು ಅವ್ರಿಗೆ ಆಸ್ತಿ. ಮೊದಲ ತಂದೆ ತಾಯಿ ಅಂದ್ರೆ ಅತಿ ಫೇವ್ರೇಟ್ ಇದ್ರು. ಈಗ ಅವ್ರಕ್ಕಿಂತನೂ ಹೆಚ್ಚ ಫ್ರೆಂಡ್ಸ್ ಮ್ಯಾಗ ಅವಲಂಬನೆ ಹೆಚ್ಚಾಗ್ತಾರ ಅವ್ರ. ಈ ಹಂತದಾಗ ಗ್ಯಾಂಗ್ ಏಜ್. ಇದನ್ನ ಪ್ರಶ್ನೆ ಬಹಳ ಸಲ ಕೇಳಿದಾರೆ. ಕೂಟ ಯುಗ ಅಂತ ಹೇಳಿ ಯಾವ್ದು ಕರೀತಾರ ಅಂತ ತಿಳ್ಕೊಂಡು, ಉತ್ತರ ಬಾಲ್ಯಾವಸ್ಥೆ ಕೂಟ ಯುಗ ಅಂತ ಹೇಳಿ ಕರೀತಾರೆ. ಕೂಟ ಯುಗ ಅಂತಂದ್ರೆ ಸ್ನೇಹಿತರ ಜೊತೆಗೆ ಕೂಡಿರೋದು ಅಂತಂದಂಗೆ. ಆಯ್ತಾ? ಇಲ್ಲಿ ಏನೇನು ಕೂಟ ಯುಗದ ಕೆಲವೊಂದು ಏನೇನು ಪಾಯಿಂಟ್ಸ್ ಇದಾವ ಅನ್ನೋದು ನೋಡ್ರಿ. 1ನೇ ಪಾಯಿಂಟ್ ಏನಂತಂದ್ರ ಕೂಟಕ್ಕೆ ನಿಷ್ಠೆ, ಲಾಯಲಿಟಿ ಟು ದ ಗ್ಯಾಂಗ್ ಅಂತಂದಂಗೆ. ಅಂದ್ರ ಆ ಸ್ನೇಹಿತರ ಗುಂಪು ಏನಿರ್ತದಲ್ಲ, ಅವ್ರದ ಒಂದು ಎಲ್ಲ ಅವ್ರ ವಯಸ್ಸಿನ ಸಮ ವಯಸ್ಸರ ಹುಡುಗರ ಗುಂಪು ಏನ್ ಮಾಡ್ಕೊಂಡಿರ್ತಾರಲ್ಲ, ಕೂಟವನ್ನು ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಬಹಳ ನಿಷ್ಠೆಯಿಂದ ಅವ್ರು ಇರ್ತಿರ್ತಾರ. ಆಮೇಲೆ 2ನೇ ಅಂಶ ಏನಂತಂದ್ರ ಸಹಕಾರ ಮನೋಭಾವ. ಸಹಕಾರ ಮನೋಭಾವ ಯಾರ ಜೊತೆಗೆ? ಆ ಕೂಟದ ಸದಸ್ಯರ ಜೊತೆಗೆ. ಏನ್ ಅವ್ರದೊಂದು ಗ್ಯಾಂಗ್ ಇರ್ತದಲ್ಲ, ಆ ಗ್ಯಾಂಗ್ ಜೊತೆಗೆ ಬಹಳ ಕೋಆಪರೇಷನ್ಲೇ ಇರ್ತಾರ ಅವ್ರು. ಒಂದ್ಕೊಂದ್ ಕೊಡೋದು, ವಸ್ತುಗಳು ತಗೊಳ್ಳೋದು, ಇದೆಲ್ಲ ಅವ್ರವ್ರ ನಡುವೆ ನಡೀತಾ ಇರ್ತದ. ಅದು ನಿರ್ದಿಷ್ಟ ಗುಂಪು ಇರ್ತದೆ, ಎಲ್ಲಾರು ಇರಂಗಿಲ್ಲ ಅದ್ರಾಗ. ಅವ್ರವ್ರ ಫ್ರೆಂಡ್ಸ್ ಸರ್ಕಲ್ ಇರ್ತದಲ್ಲ, ಅದಕ್ಕೆ ನಾವು ಕೂಟ ಅಂತ ಹೇಳಿ ಕರಿತೇವೆ. 3ನೇ ಅಂಶ ಏನಂತಂದ್ರ ನಿಯಮಗಳಿಗೆ ಬದ್ಧತೆ. 3ನೇದು ನಿಯಮಗಳಿಗೆ ಬದ್ಧತೆ ಅಂದ್ರ ಅವ್ರವ್ರದ ರೂಲ್ಸ್ ಇರ್ತಾವ, ಸ್ನೇಹಿತರ ರೂಲ್ಸ್ ಇರ್ತಾವ. ಫ್ರೆಂಡ್ಸ್ ಎಲ್ಲ ಕೂಟ ರೂಲ್ಸ್ ಮಾಡ್ಕೊಂಡಿರ್ತಾರಲ್ಲ, ಆ ರೂಲ್ಸ್ ಬಹಳ ಬದ್ಧವಾಗಿರ್ತಾರ. ಮನೆಯದು ಒಂದು ರೂಲ್ಸ್ ಮುರಿತಾರ, ಬಟ್ ಸ್ನೇಹಿತರದ ರೂಲ್ಸ್ ಏನಿರ್ತಾವಲ್ಲ ಅದನ್ನ ಯಾವಾಗ್ಲೂ ಅವ್ರು ಮುರಿಯಂಗಿಲ್ಲ. ಮತ್ತೆ ಇದರಿಂದ ಅವರು ಒಂದ್ ಏನ್ ಹೇಳ್ರಿ, ಜವಾಬ್ದಾರಿಯುತವಾಗಿಯೂ ಕೂಡ ಇರ್ತಾರೆ.
ರೆಸ್ಪಾನ್ಸಿಬಿಲಿಟಿ ಅವ್ರಲ್ಲೇ ಬೆಳೀತದೆ. ಯಾಕಂದ್ರ ಆ ಎಲ್ಲಾ ಸ್ನೇಹಿತರಿಗೆ ಅವ್ರು ಬದ್ಧಾಗಿರೋದ್ರಿಂದ ಆಟೋಮೆಟಿಕ್ ಆಗಿ ಆ ರೆಸ್ಪಾನ್ಸಿಬಿಲಿಟಿ ಬೆಳೀತಾ ಹೋಗ್ತದೆ. ಮನೆಯಲ್ಲಿ ಪೋಷಕರೊಡನೆ ಇರುವುದಕ್ಕಿಂತ ಹೆಚ್ಚಾಗಿ ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಸ್ನೇಹಿತರೊಡನೆ ಹೊರಗೆ ಹೋಗಲು ಹೆಚ್ಚು ಇಷ್ಟಪಡ್ತಾರ. ಸಾಮಾಜಿಕವಾಗಿ ಸಮ್ಮತವೆನಿಸುವ ವರ್ತನೆಯನ್ನ ಇಲ್ಲಿ ರೂಪಿಸ್ಕೊಳ್ತಾರೆ. ಯಾರೇನು ಬೈಬಾರ್ದು ಆ ರೀತಿ ಅವ್ರು ಇರ್ತಾರೆ. ಮನೆಯವ್ರನ್ನ ಮ್ಯಾನೇಜ್ ಮಾಡ್ತಾರೆ, ಬಟ್ ಹೆಚ್ಚು ಎಲ್ಲಿ ಇರ್ತಾರೆ ಹೇಳ್ರಿ, ಫ್ರೆಂಡ್ಸ್ ಜೊತೆಗೇನೆ ಇರ್ತಾರೆ. ಮತ್ ಅವ್ರ ಜೋಡಿನೇ ಇರ್ಲಿಕ್ಕೆ ಬಿಡ್ಬೇಕು ಈ ಏಜ್ನಾಗ. ಎಷ್ಟು ಅವ್ರು ಆ ಸ್ನೇಹಿತರ ಜೊತೆಗೆ ಇರ್ತಾರಲ್ಲ, ಆ ಕೂಟದ ಪ್ರಭಾವ ಇವ್ರ ಮೇಲೆ ಆಗ್ತದ. ಹಿಂಗಾಗಿ ಆ ಸಾಮಾಜೀಕರಣಗೊಳ್ಬೇಕಾದ್ರ ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗೋದು ಬಹಳ ಅವಶ್ಯಕತೆ ಅದ. ಎಲ್ಲಿ ತನಕ ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲಲ್ಲ, ಅಲ್ಲಿ ತನಕ ಸಾಮಾಜಿಕವಾಗಿ ಅವ್ರು ಬೆಳಿಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಓಕೆ, ಇನ್ನು ಮುಂದುವರೆದು ಸಮವಯಸ್ಕರ ಗುಂಪು ಮತ್ತು ಸಾಮಾಜೀಕರಣ. ಸಮವಯಸ್ಕರ ಗುಂಪು ಅಂತಂದ್ರ ಇಲ್ಲಿ ನಾ ಹೇಳಿದ್ನಲ್ಲ, ಈಗ ಈ ಗ್ಯಾಂಗ್ ಅಂತ ಹೇಳಿದ್ನಲ್ಲ, ಇಲ್ಲಿ ಹೆಂಗಾಗ್ತಾವಂದ್ರ ಹುಡುಗರ್ಲೆ ಬೇರೆ ಇರ್ತಾವ, ಹುಡುಗಿಯರ್ಲೆ ಬೇರೆ. ಇಲ್ಲಿ ಮೊದಲೆಲ್ಲ ಆಟ ಆಡುತ್ತಾಗ ಕೂಡಿ ಆಟ ಆಡುತ್ತಿದ್ರು ಪೂರ್ವ ಬಾಲ್ಯಾವಸ್ಥೆದಾಗ. ಅಂದ್ರ ಹುಡುಗ ಹುಡುಗಿ ಅಂದ್ರೆ ಲಿಂಗ ಭೇದ ಇಲ್ಲದನ ಆಟ ಆಡ್ತಿದ್ರೆ. ಇಲ್ಲಿ ಹಂಗಿಲ್ಲ, ಇಲ್ಲಿ ಲಿಂಗ ಭೇದ ಅವ್ರಿಗೆ ಗೊತ್ತಾಗ್ಬಿಟ್ಟದ. ಅದಕ್ಕೇನ್ ಹೇಳ್ರಿ, ಹುಡುಗರ್ದ ಗುಂಪು ಏನದಲ್ಲ ಅದು ಬೇರೆನ ಅದ, ಹುಡುಗಿಯರ ಗುಂಪು ಏನದಲ್ಲ ಅದು ಬೇರೆನ ಅದ. ಇಲ್ಲಿ ಇದು ಪ್ರಜ್ಞೆ ಬಂದ್ಬಿಡ್ತದ. ಸಮವಯಸ್ಕ ಗುಂಪು ಅಂತ ಏನದಲ್ಲ, ಈ ಹಂತದ ಸಾಮಾಜೀಕರಣದ ಪ್ರಮುಖ ಮಾಧ್ಯಮ. ಅವ್ರವ್ರ ಜೊತೆಗೆ ಕೂಡಿ ಇರಾಕ ಬಿಡ್ಬೇಕು. ಹುಡುಗರು ಮತ್ತು ಹುಡುಗಿಯರು ಪ್ರತ್ಯೇಕ ಗುಂಪುಗಳನ್ನ ರಚಿಸ್ಕೊಳ್ತಾರ. ಮತ್ತ ಗುಂಪಿನ ಪ್ರಭಾವದಿಂದ ಏನೇನ್ ಆಗ್ತದ ಬದಲಾವಣೆ ಅನ್ನೋದು ನೋಡ್ರಿ. ಹೆಚ್ಚ ಆ ಮಕ್ಕಳ ಜೊತೆಗೆ ಅವ್ರವ್ರು ಕೂಡಿ ಇರೋದ್ರಿಂದ ಮಗುವಿನಲ್ಲಿ ಮೊದಲ್ ಹೆಂಗ್ ಸೆಲ್ಫಿಶ್ನೆಸ್ ಇರ್ತಲ್ಲ, ಸ್ವಾರ್ಥತೆ ಇರ್ತ. ನಾ ಪೂರ್ವ ಬಾಲ್ಯಾವಸ್ಥೆ ಹೇಳ್ಬೇಕಾದ್ರೆ ಹೇಳಿದ್ ನಾನು, ಒಂದ್ ಮಗುವಿನ ಕಡೆಗೆ 10 ಆಟಿಕೆ ಸಾಮಗ್ರಿಗಳಿದಾವತ್ತಂದ್ರ ಒಂದ್ ಹೊರಗಿನ ಹುಡುಗ ಬಂದಾಗ ಅದ್ರಂದ್ ಒಂದ್ ಕೊಡಂದ್ರ ಕೊಡಂಗಿಲ್ಲ. 10 ಚಾಕ್ಲೇಟ್ ಕೊಡ್ರಿ, 10 ನನಗ ಬೇಕಂತಾವ, ಒಂದು ಕೂಡ ತಿನ್ನಕ್ ಬೇರೆದವ್ರು ಕೊಡಂಗಿಲ್ಲ ಬೇರೆ ಮಕ್ಕಳಿಗೆ. ಬಟ್ ಇಲ್ಲಿಲ್ಲ, ಅಂತ ಸ್ವಾರ್ಥತೆ ಹೋಗ್ತದ. ಅಹಂ, ಈಗೋನೆಸ್ ಅಂತ ಕರಿತೀವಲ್ಲ, ಅದು ಕಡಿಮೆ ಆಗ್ತದ. ಆಕ್ರಮಣ ಪ್ರವೃತ್ತಿ, ಅಗ್ರೆಸಿವ್ನೆಸ್ ಅಂತ ಏನಿತ್ಲ, ಇದು ಕೂಡ ಏನಾಗ್ತದೆ ಹೇಳ್ರಿ, ತೀವ್ರವಾಗಿ ಕಡಿಮೆ ಆಗ್ತದ. ಯಾವ್ದಕ್ ಕಡಿಮೆ ಆಗ್ತದ ಅಂದ್ರ ಅವರು ಇತರೆ ಮಕ್ಕಳ ಜೊತೆಗೆ ಬೆರೆಯೋದ್ರಿಂದ ಕೋಆಪರೇಷನ್ ಗುಣವನ್ನ, ಸಹಕಾರ ಗುಣವನ್ನ ಕಲಿತಾರ. ಮತ್ತ ಎಲ್ಲಾ ನಂದು ಅಂತ ಅಲ್ಲ, ನಾವು ಇನ್ನೊಬ್ರಿಗೆ ಕೊಟ್ಟು ಇರಬೇಕು ಅನ್ನೋದನ್ನು ಗುಣಗಳನ್ನ ಈ ಹಂತದಲ್ಲೇ ಅವ್ರು ಕಲಿತಾರ. ಸೊ ಮಗು ಏನದಲ್ಲ, ಇದು ಮೊದಲು ಕುಟುಂಬದ ಮ್ಯಾಗೆ ಡಿಪೆಂಡ್ ಇತ್ತು, ಅಲ್ಲಿಂದ ಹೊರಗೆ ಬಂದ ಕೂಡಲೇ ಅದು ಸಮವಯಸ್ಕರ ಗುಂಪನ್ನು ಮಾಡ್ಕೊಂಡು ಸಾಮಾಜೀಕರಣಗೊಳ್ತದ. ಇನ್ ನೆಕ್ಸ್ಟ್ ಮಗುವಿಂದ ಇನ್ನೊಂದು ಮುಖ, ಒಂದು ಮುಖ ಇದಾಯ್ತು, ಇನ್ನೊಂದು ಮುಖ ಏನತ್ತಂದ್ರ ಈ ಹಂತದಲ್ಲಿ ಮಗು ಅವಿಧೇಯತೆ ಮತ್ತು ನಿಯಮ ಉಲ್ಲಂಘನೆ ಮಾಡ್ತದ. ಯಾಕೆ ಅವಿಧೇಯತೆ ಮತ್ತು ನಿಯಮ ಉಲ್ಲಂಘನೆ ಮಾಡ್ತದ ಅಂತಂದ್ರ, ಹಿರಿಯರ ಅಂದ್ರ ಈ ಮನೆಯವ್ರನ್ನವ್ರ ಏನಿರ್ತಲ್ಲ, ಅದು ಹೆಚ್ಚೆಚ್ಚು ಹೊರಗೆ ಹೋಗೋದನ್ನ ತಿಳಿಯೋದ್ರಿಂದ ಎಲ್ಲಾನು ಕೂಡ ಅದು ಆ ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತದ. ಮತ್ತ ಕೂಟದ ನಿಷ್ಠೆ ಮತ್ತು ಸಮವಯಸ್ಕರ ಒತ್ತಡ ಏನಿರ್ತದಲ್ಲ, ಇದು ಈ ಹಂತದಾಗ ಅವ್ರ ಮ್ಯಾಗ ಹೆಚ್ಚಾಗ್ತದ. ಕೂಟ ಅಂತಂದ್ರೆ ಫ್ರೆಂಡ್ಸ್ ಪ್ರಭಾವ ಹೆಚ್ಚಾಗಿರ್ತದ. ಮತ್ತ ಅವರಿಗೆ ಲಾಯಲಿಟಿ ಆಗಿರೋ ಸಲುವಾಗಿ ಕುಟುಂಬದವ್ರ ಮಾತುಗಳನ್ನೆಲ್ಲ ರಿಜೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತದ. ಹಿರಿಯರ ಮಾನದಂಡಗಳನ್ನ ತಿರಸ್ಕರಿಸುವುದು ಮತ್ತು ಬಾಲಾಪರಾಧಗಳ ಆರಂಭ ಅಂದ್ರೆ ಸಣ್ಣಗಿರ್ತ ಏನು ಇವು ಮಾಡ್ತಲ್ಲ, ಅವು ಈ ಹಂತದಾಗ ಬಹಳ ಹೆಚ್ಚಾಗ್ತಾವ. ತಾರುಣ್ಯಾವಸ್ಥೆಕ್ಕಿಂತನೂ ಹೆಚ್ಚಿನ ತಪ್ಪುಗಳನ್ನ ಈ ಉತ್ತರ ಬಾಲ್ಯಾವಸ್ಥೆದಾಗ ಮಕ್ಕಳು ಮಾಡ್ತಾರ. ಸ್ನೇಹಿತರ ಗುಂಪಿನಲ್ಲಿ ಒಪ್ಪಿಗೆ ಪಡೆಯುವ ಸಲುವಾಗಿ ಪೋಷಕರಿಗೆ ಸುಳ್ಳು ಹೇಳುವ ಪ್ರವೃತ್ತಿಯನ್ನು ಕೂಡ ಬೆಳೆಸ್ಕೊಳ್ತಾರೆ. ಅಂದ್ರೆ ಒಂದ್ ಏನಾರೇ ಅಲ್ಲಿ ಫ್ರೆಂಡ್ಸ್ ಜೋಡೆ ಚಲೋ ಇರೋ ಸಲುವಾಗಿ ಅವ್ರ ಹಡದ ತಂದೆ ತಾಯಿಗಳಿಗೂ ಕೂಡ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾರೆ. ಸುಳ್ಳು ಹೇಳೋದು ತಪ್ಪು ಅನ್ನೋದು ಗೊತ್ತದ, ಅದಾಗಿಯೂ ಕೂಡ ಸುಳ್ಳು ಯಾಕೆ ಹೇಳ್ತಾರತ್ತಂದ್ರೆ ಅವನಿಗೆ ಫ್ರೆಂಡ್ ಸರ್ಕಲ್ದಾಗ ಯಾವ್ದೇ ರೀತಿ ಕಡಿಮೆ ಆಗ್ಬಾರ್ದು, ಅಲ್ಲಿ ಪರ್ಫೆಕ್ಟ್ ಆಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಅಂತ ಕೆಲಸಗಳನ್ನೆಲ್ಲ ಇಲ್ಲಿ ಮಾಡ್ತಾರ ಅವರು. ಇನ್ನ ಆಟ ಮತ್ತು ಕ್ರೀಡೆಗಳಿಂದ ಸಾಮಾಜಿಕ ವಿಕಾಸ ಯಾವ ರೀತಿ ಆಗ್ತದ ಅನ್ನೋದನ್ನ ನೋಡ್ರಿ. ಒಂದೇದು, ಈ ಹಂತದಾಗ ಬಹಳಷ್ಟು ಸ್ಪರ್ಧೆದಾಗೆಲ್ಲ ಮಗು ಭಾಗವಹಿಸ್ತದ. ಯಾವ್ಯಾವ ಆಟಗಳನ್ನ ಆಡ್ತದ ಅಂದ್ರ, ಒಂದೇದು ಗುಂಪು ಆಟಗಳಲ್ಲಿ ಅದು ಹೆಚ್ಚಾಗಿ ಏನ್ ಹೇಳ್ರಿ, ಆಟ ಆಡ್ಲಿಕ್ಕೆ ಹೆಚ್ಚು ಆಸಕ್ತರಾಗಿರ್ತದೆ. ಅಂದ್ರೆ ಒಬ್ಬ ಆಡೋದಕ್ಕಿಂತ ಮೊದಲ ಒಂದ್ ಏನಾದ್ರು ಒಂದು ಕಾರ ಅಥವಾ ಒಂದು ಗೊಂಬೆ ತಂದು ಕೊಟ್ರ ಒಬ್ಬ ಆಡ್ತಿದ್ದ ಪೂರ್ವ ಬಾಲ್ಯಾವಸ್ಥೆದಾಗ ಮನ್ಯಾಗ ಕುಂತ. ಈಗ ಹಂಗಿಲ್ಲ, ಈಗ ವೈಯಕ್ತಿಕ ಆಟಕ್ಕಿಂತನೂ ಹೆಚ್ಚು ಗುಂಪಿನ ಆಟಗಳ ಮೇಲೆ ಹೆಚ್ಚು ಆಸಕ್ತಿ ಅವನಿಗೆ ಅನಿಸ್ತದ. ಹಿಂಗಾಗಿ ಗುಂಪು ಆಟಗಳಲ್ಲಿ ಅದು ಹೆಚ್ಚು ಭಾಗವಹಿಸ್ತದ. ಮತ್ತು ಆ ಆಟಗಳಲ್ಲಿ, ಗುಂಪಿನ ಆಟಗಳಲ್ಲಿ ಭಾಗವಹಿಸೋದ್ರಿಂದ ಏನೇನು ಬದಲಾವಣೆ ಆಗ್ತಾವತ್ತಂದ್ರ, ನಾಯಕತ್ವದ ಗುಣ, ಲೀಡರ್ಶಿಪ್ ಅಂತ ಏನ್ ಕರಿತೀವಲ್ಲ, ಅದು ಬೆಳೀತದ. ಮತ್ತು ಸ್ವಾರ್ಥತೆ ಕಡಿಮೆಯಾಗಿ ತಂಡದ ಒಳಿತಿಗಾಗಿ ಒಗ್ಗಟ್ಟಿನಿಂದ ಆಡೋದನ್ನು ಕಲಿತದ. ಇದರಿಂದ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತದ, ಸಹಕಾರದ ಗುಣವನ್ನು ಬೆಳೆಸ್ಕೊಳ್ತದ. ಆಟ ಅಂದ್ರೆ ಬರೇ ಆಟ ಅಲ್ಲ, ಆಟ ನಮಗೆ ಇಷ್ಟೆಲ್ಲಾನು ಕೂಡ ಡೆವಲಪ್ ಮಾಡ್ತದ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಓಕೆ, ಇನ್ನು ಮುಂದುವರೆದು
ಒಟ್ಟಾರೆ ಉತ್ತರ ಬಾಲಾವಸ್ಥೆ ಮತ್ತು ಇದು ಉತ್ತರ ಬಾಲಾವಸ್ಥೆಯಲ್ಲಿ ಏನೇನು ಬದಲಾವಣೆಗಳಾದವು ಅನ್ನೋದು ನೋಡ್ರಿ. ಇಲ್ಲಿ 2 ಅಂಶಗಳು ಜ್ಞಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತದ್ದು ಕಾಗ್ನಿಟಿವ್ 1 ಮತ್ತು ಇದು 2. ಮತ್ತೆ ಇನ್ನು 2 ಅಂಶಗಳು ಸಾಮಾಜಿಕ ಸಂಬಂಧಪಟ್ಟಂತೆ ಇದಾವ. ಅವು ಯಾವು ಅನ್ನೋದನ್ನ ತಾವು ನೋಡ್ರಿ ಇಲ್ಲಿ. 1ನೇದು ಜ್ಞಾನಾತ್ಮಕ ಸಂಬಂಧಪಟ್ಟಂತೆ ಪ್ರಮುಖ ಲಕ್ಷಣ ಯಾವ್ದಂತಂದ್ರೆ ತಾರ್ಕಿಕ ಚಿಂತನೆ ಮತ್ತು ನೈಜತೆ ಇಲ್ಲಿ ಡೆವಲಪ್ ಆಗ್ತದ. ಉದಾಹರಣೆಗೆ ಅದರಿಂದ ಏನಾಗ್ತದೆ ಹೇಳ್ರಿ, ಗಣಿತ ವಿಜ್ಞಾನದ ಕಥೆಗಳು ಮತ್ತು ಚೆಸ್ ಆಡುವುದು ಇಂಥದ್ರಾಗೆಲ್ಲಾನು ಅದ ಭಾಗವಹಿಸ್ಲಿಕ್ಕೆ ಶುರು ಆಗ್ತದ. ಇನ್ನ 2ನೇದು ಅಂಶ ಮಾಹಿತಿ ಸಂಗ್ರಹ ಮಾಡ್ಕೊಳ್ತದ, ಸಾಮಾನ್ಯೀಕರಣವನ್ನು ಕಲಿತದ. ಇದರಿಂದ ಏನ್ ಬದಲಾವಣೆ ಆಗ್ತದಂದ್ರ ಪುಸ್ತಕ ಮತ್ತು ಮಾಧ್ಯಮದಿಂದ ತಪ್ಪು ತಿದ್ದಿಕೊಳ್ಳುವುದನ್ನ ಕಲಿತದ. ಇನ್ನು ಸಾಮಾಜಿಕ ವಿಕಾಸ ಸಂಬಂಧಪಟ್ಟಂತೆ ಅದು ಕೂಟಯುಗ ಮತ್ತು ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡ್ತದ. ಇದರಿಂದ ಸಮವಯಸ್ಕರ ಗುಂಪಿನ ಜೊತೆಗೆ ಸೇರ್ತದ, ನಿಯಮಗಳಿಗೆ ನಿಷ್ಠೆಯಿಂದ ಇರೋದನ್ನು ಕಲಿತದ. ಆಮೇಲೆ 2ನೇದು ಏನಂತಂದ್ರೆ ಸಮೂಹ ಪ್ರಜ್ಞೆ ಬೆಳಿತದ. ಇದರಿಂದ ಏನಾಗ್ತದ ಹೇಳ್ರಿ, ಸ್ವಾರ್ಥವನ್ನು ಬಿಟ್ಟು ಗುಂಪು ಆಟ ಆಡೋದನ್ನ ಅದು ಕಲಿತದ. ತಿಳಿತಾ? ಇವು ಏನ್ ಹೇಳ್ರಿ ಚೇಂಜಸ್, ಯಾವುದೇ ಒಂದು ಗುಣದಿಂದ ಏನೇನ್ ಚೇಂಜ್ ಆಗ್ತಾವ ಅನ್ನೋದು ಆಯ್ತು. ಈ ಒಂದು ಅವಧಿಯಲ್ಲಿ ನಾವ್ ಏನ್ ಹೇಳ್ರಿ ಉತ್ತರ ಬಾಲಾವಸ್ಥೆಗೆ ಸಂಬಂಧಪಟ್ಟಂತೆ 2 ಅಂಶಗಳು ಅಂದ್ರೆ 3 ಅಂಶಗಳು ಕಲಿತದ್ದು. ದೈಹಿಕ ವಿಕಾಸ, ಸಾಮಾಜಿಕ ಜ್ಞಾನಾತ್ಮಕ ವಿಕಾಸ ಮತ್ತು ಸಾಮಾಜಿಕ ವಿಕಾಸ, ಈ 3 ಅಂಶಗಳ ಕುರಿತು ತಿಳ್ಕೊಂಡಿದೀವಿ. ಇಲ್ಲಿ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾವು ಏನೇನ್ ನೋಡಿದ್ವಿ ಅನ್ನೋದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಪ್ರಮುಖವಾಗಿ ಇಲ್ಲಿ ನೈಜತೆ ಮತ್ತು ತಾರ್ಕಿಕ ಆಲೋಚನೆ ಬೆಳೀತದ, 1ನೇ ಪಾಯಿಂಟ್. ಇದನ್ನ ಅಭ್ಯಾಸ ಮಾಡಿದೀವಿ. 2ನೇದು ಮಾಹಿತಿ ಸಂಗ್ರಹ ಮಾಡ್ಕೊಳ್ತದ, ಗಣಿತದ ಮೂಲಭೂತ ಕ್ರಿಯೆಗಳನ್ನ ಅದು ಕಲಿತದ. ಆಮೇಲೆ 3ನೇದು ತಪ್ಪುಗಳನ್ನ ತಿದ್ಕೊಳ್ತದ. ನೈಜ ಜ್ಞಾನ ಸಿಕ್ಕ ಕೂಡಲೇ ಹಳೆ ತಪ್ಪುಗಳನ್ನ ತಿದ್ಕೊಳ್ಳೋ ಕೌಶಲ್ಯವನ್ನ ಅದು ಬೆಳೆಸ್ಕೊಳ್ತದ. ಅದರ ಜೊತೆಗೆ ಸೃಜನಶೀಲತೆ ಮತ್ತು ಸಾಮಾನ್ಯೀಕರಣದ ಗುಣವನ್ನು ಕೂಡ ಅದು ಬೆಳೆಸ್ಕೊಳ್ತದೆ. ಇನ್ನು ಸಾಮಾಜಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ನಾವು 1ನೇದು ಇದು ಕೂಟ ಯುಗ ಅಂತ ಹೇಳಿ ಇದನ್ನ ಕರಿತೇವೆ, ಅದನ್ನ ತಿಳ್ಕೊಂಡೇವಿ. ಆಮೇಲೆ ಸ್ವತಂತ್ರ ಮನೋಭಾವನೆಯನ್ನು ಬೆಳೆಸ್ಕೊಳ್ತದೆ, ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ. ಮತ್ತು 3ನೇ ಪಾಯಿಂಟ್ ಸಮವಯಸ್ಕರ ಗುಂಪು ಮತ್ತು ಆಟಗಳನ್ನ ಆಡ್ಲಿಕ್ಕೆ ಶುರು ಮಾಡ್ತದೆ. ಮೊದಲು ಒಬ್ಬಂಟಿಯಾಗಿ ಆಡ್ತಿತ್ತು, ಈಗ ಗುಂಪಿನಾಗ ಆಡೋದನ್ನ ಕಲಿತದೆ. ಮತ್ತು ಅವಿಧೇಯತೆ ಮತ್ತು ಬಲಾಪರಾಧ ಈ ಹಂತದಲ್ಲಿ ಹೆಚ್ಚಾಗ್ತದ. ಪ್ರತಿ ಒಂದಕ್ಕೂ ಮನ್ಯಾಗ ಯಾವ್ದಕ್ಕೆಲ್ಲ ತಂದೆ ತಾಯಿಗಳಿಗೆ ಅದ ವಿರುದ್ಧ ಮಾತಾಡ್ತದ. ಕೇವಲ ಇದು ಒಂದ್ ಮನೆ ಘಟನೆ ಅಲ್ಲ, ಎಲ್ಲಾ ಮನಿ ಮಕ್ಕಳು ಕೂಡ ಹಂಗ ಇರ್ತಾವ. ತಂದೆ ತಾಯಿಗಳಿಗೆ ಗೊತ್ತಿರ್ಬೇಕು ಈ ಏಜ್ನಾಗ ಅವ್ರಿಗೆ ನಮ್ಕಿಂತನೂ ಪ್ರಭಾವ ಹೊರಗಿನಿಂದ ಹಾಕದ, ಅದಕ್ಕೆ ಮಗು ಅವಿಧೇಯತೆ ತೋರ್ತದ. ಅದು ಕಂಟಿನ್ಯೂ ಇರಂಗಿಲ್ಲ, ಮತ್ತ ಅದ ತರುಣಾವಸ್ಥೆಗೆ ಬಂದ ಕೂಡಲೇ ಮತ್ತೆ ಚೇಂಜಸ್ ಆಗ್ತಾವ. ಅದನ್ನ ಲಕ್ಷಣಾಗ ಇಟ್ಕೊಳ್ಬೇಕು. ಉತ್ತರ ಬಾಲಾವಸ್ಥೆಗೆ ಸಂಬಂಧಪಟ್ಟಂತೆ ಇನ್ನೂ 2 ಅಂಶಗಳದಾವ. ಒಂದು ಸಂವೇಗಾತ್ಮಕ ವಿಕಾಸ ಮತ್ತು ನೈತಿಕ ವಿಕಾಸ ಅಂತ. ಆ 2 ಅಂಶಗಳನ್ನ ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.